ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತಾ, ನಿನ್ನ ಆ ಗುಪ್ತವಾದಂತ ಸಂಗತಿಗಳು, ಗೂಢಾರ್ಥಗಳು, ಮರ್ಮಗಳು ನಿನ್ನ ದಾಸನಾದ ಪೌಲನ ಮೂಲಕವಾಗಿ ಈ ಸಭೆಗೆ, ನಿಮ್ಮ ದೇಹಕ್ಕೆ ಸಾರ್ವಭೌಮಿಕವಾಗಿ ಇರುವ ನಿನ್ನ ಆತ್ಮೀಕ ದೇಹವೆಂಬ ಸಭೆಗೆ ತಿಳಿಯಪಡಿಸಿದ ಸತ್ಯಾರ್ಥಗಳು ಇವತ್ತು ನಮಗೆ ನೀವು ಪ್ರಕಟಪಡಿಸಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಅದು ವಿಶೇಷವಾಗಿ ನಿನ್ನ ದಾಸನಾದ ಪೌಲನ ಮೂಲಕ ನೀವು ತಿಳಿಯಪಡಿಸಿದ್ದೀರಿ. ನಾವು ಅದನ್ನು ಅಧ್ಯಯನ ಮಾಡಿಕೊಳ್ಳುವಾಗ ಅದನ್ನ ತಿಳ್ಕೊಳ್ಳುವುದಕ್ಕೆ ಬೇಕಾದ, ಅರ್ಥ ಮಾಡಿಕೊಳ್ಳುವುದಕ್ಕೆ, ಅರಿತುಕೊಳ್ಳುವುದಕ್ಕೆ ಬೇಕಾದ ಜ್ಞಾನ ನಮಗೆ ಅದರ ಮೂಲಕ ಅನುಗ್ರಹಿಸಲಿ ಸ್ವಾಮಿ. ಪ್ರತಿಯೊಬ್ಬರನ್ನು ನಿಮ್ಮ ತ್ರಾಣವುಳ್ಳ ಕೈಗಳಿಗೆ ನಾವು ಒಪ್ಪಿಸಿಕೊಳ್ಳುತ್ತೇವೆ. ನನ್ನ ಕೂಡ ನಿನ್ನ ತ್ರಾಣವುಳ್ಳ ಹಸ್ತಗಳಿಗೆ ಒಪ್ಪಿಸಿಕೊಳ್ಳುವುದಾಗಿದೆ ಸ್ವಾಮಿ. ನಾವೆಲ್ಲರನ್ನು ಒಟ್ಟಾಗಿ ಈ ಸಂಜೆ ವೇಳೆಯಲ್ಲಿ ಆಶೀರ್ವದಿಸಿರಿ. ನಿಮ್ಮ ಆ ಒಂದು ಅದ್ಭುತವಾದ ಯೋಜನೆಯಲ್ಲಿ ನಾವು ಪ್ರತಿಯೊಬ್ಬರು ಸೇರುವಂತೆ, ಬರುವಂತೆ ನಮಗೆ ಸಹಾಯ ಮಾಡಿರಿ. ಯೇಸು ಕ್ರಿಸ್ತನ ಅತೀ ಪರಿಶುದ್ಧ ನಾಮದಲ್ಲಿ ಬಹು ನಮ್ರತೆಯಿಂದ ನಿನ್ನ ಪ್ರಾರ್ಥಿಸಿ ಬೇಡಿದ್ದೇನೆ. ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೀವೆಲ್ಲರೂ ನನಗೋಸ್ಕರ ಸದಾ ಪ್ರಾರ್ಥನೆಯಲ್ಲಿ ಜ್ಞಾಪಕ ಮಾಡಿಕೊಳ್ಳುತ್ತಾ ಇದ್ದೀರಿ. ಅದಕ್ಕಾಗಿ ನಿಮಗೆಲ್ಲರಿಗೂ ಕರ್ತನ ನಾಮದಲ್ಲಿ ನನ್ನ ವಂದನೆಗಳು. I know that you are praying for me and I thank you so much for your prayer and your love and your support, and pray that you would continue to bless you personally and as a family. ದೇವರು ವ್ಯಕ್ತಿಗತವಾಗಿ ನಿಮ್ಮನ್ನು ಆಶೀರ್ವದಿಸಲಿ, ಕುಟುಂಬವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸೇವೆ ಮಾಡುವಂತ ಸೇವಕರಾದ ನಿಮ್ಮ ಸೇವೆಯನ್ನು, ಸೇವಾ ಕ್ಷೇತ್ರವನ್ನು ದೇವರು ಇನ್ನೂ ವಿಸ್ತಾರಗೊಳಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ದೇವರಿಗೆ ಸ್ತೋತ್ರವಾಗಲಿ. ಸರಿ, ನಾವು ಎಫೆಸ ಪತ್ರದ 2ನೇ ಅಧ್ಯಾಯ ನಾವು ಸಂಕ್ಷಿಪ್ತವಾಗಿ 1 ಮತ್ತು 2ನೇ ಅಧ್ಯಾಯಗಳನ್ನ ಸಂಕ್ಷಿಪ್ತವಾಗಿ ನಾವು ನೋಡಿಕೊಂಡೆವು. ಇವತ್ತಿನಿಂದ 3ನೇ ಅಧ್ಯಾಯವನ್ನ ನೋಡೋಣ. ದೇವರಿಗೆ ಸ್ತೋತ್ರ. ಈ ಒಂದು 3ನೇ ಅಧ್ಯಾಯದ 1ನೇ ವಚನದಿಂದ ನಾವು ಕೆಲವು ವಚನಗಳು ನಾವು ಓದಿಕೊಳ್ಳೋಣ. 1ನೇ ವಾಕ್ಯದಿಂದ ಓದಿಕೊಳ್ಳುವಾಗ, ಹೀಗಿರುವುದರಿಂದ ಅನ್ಯ ಜನರಾಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಸೆರೆಯವನಾದ ಪೌಲನೆಂಬ ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. 2 ಮತ್ತು 3ನೇ ವಚನ, ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು, ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತ್ತೆಂಬುದನ್ನು ನೀವು ಕೇಳಿದ್ದೀರಲ್ಲ. ಅದನ್ನು ಕುರಿತು 4ನೇ ವಚನ, ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗರಿಯುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಳಬಹುದು. 5ನೇ ವಚನ, ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ನೋಟ್ ದಟ್ ವರ್ಸ್ 5. 5ನೇ ವಚನವನ್ನ ಗಮನಿಸಿ. 6ನೇ ವಚನ, ಅದು ಯಾವುದೆಂದರೆ ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಹಾಮನಿಗುಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆಂಬುದೇ. 7, ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನನುಸರಿಸಿ ನಾನು ಈ ಸುವಾರ್ತೆಗೆ ಸೇವಕನಾದ. ದೇವರ ಪವಿತ್ರಾತ್ಮನ ಮೂಲಕವಾಗಿ ಈ ಪತ್ರವು ಸಹ ಪೌಲನಿಗೆ ದೇವರು ಬರೆಯುವುದಕ್ಕೆ ಹೇಳಿದರು. ಬೈಬಲಿನ ಪ್ರತಿಯೊಂದು ವಚನವು ಅದು ದೇವರ ಆತ್ಮನಿಂದ ಉಂಟಾದ ನುಡಿಗಳು ಎಂದು ಪೇತ್ರನು ಸಾಕ್ಷೀಕರಿಸ್ತಾರೆ. ಪೇತ್ರನ ಪತ್ರದಲ್ಲಿ 1ನೇ ಪತ್ರದಲ್ಲಿ ಇಲ್ಲಿ ಕೂಡ ಪೌಲನು ಹೇಳುತ್ತಾನೆ, ತನಗೆ ಸಿಕ್ಕಿರುವಂತ ಈ ಒಂದು ಪ್ರಕಟಣೆ, ಈ ಒಂದು ವಿಚಾರಧಾರೆ ಅದು ತನ್ನ ಸ್ವಂತ ಒಂದು ಅಭಿಪ್ರಾಯವಾಗಲಿ
ಜ್ಞಾನದಿಂದ ಉಂಟಾದದ್ದಾಗಲಿ ಇನ್ನೊಬ್ಬರು ಕೊಟ್ಟ ಮಾಹಿತಿಯಿಂದ ಬಂದದ್ದಾಗಲಿ ಅಲ್ಲ. ಬದಲಾಗಿ ಪವಿತ್ರಾತ್ಮನು ತಾನೇ, ಕರ್ತನಾದ ಯೇಸು ತಾನೇ, ತಂದೆಯಾದ ದೇವರು ತಾನೇ, ಅಥವಾ ತ್ರಯೇಕ ದೇವರು. ಈ ಪತ್ರದಲ್ಲಿ ತ್ರಯೇಕತ್ವದ ಕುರಿತಾಗಿರುವಂತಹ ಬೋಧನೆ ಬಗ್ಗೆ ಆರಂಭ ಸಮಯದಲ್ಲಿ ನಾನು ನಿಮಗೆ ಹೇಳಿದೆ. ತಂದೆಯಾದ ದೇವರು, ಕುಮಾರನಾದ ಯೇಸು, ಪವಿತ್ರಾತ್ಮನಾದ ದೇವರು, ಇವರು ಮೂವರು ಒಟ್ಟಾಗಿ ಸೇರಿ ಕ್ರಿಸ್ತನ ಸುವಾರ್ತೆಯ ನಿಮಿತ್ತವಾಗಿ ಸೆರೆಯವನಾದ ಪೌಲನಿಗೆ, ಈ ಮೊದಲನೇ ವಚನದಲ್ಲಿ ಪೌಲನ ಅದನ್ನ ಪ್ರಸ್ತಾಪಿಸುತ್ತಾರೆ. ಆತನು ಕ್ರಿಸ್ತನ ನಿಮಿತ್ತ, ಕ್ರಿಸ್ತನ ಸುವಾರ್ತೆಯ ನಿಮಿತ್ತ, ಕ್ರಿಸ್ತನ ಬೋಧನೆಯ ನಿಮಿತ್ತ ಕ್ರಿಸ್ತನ ಸೆರೆಯವನಾದ. ಇದು ಗಂಭೀರವಾದ ಸಂಗತಿ. ಈ ಪೌಲನು ದೇವ ಜನರಿಗೋಸ್ಕರವಾಗಿ ಮೊದಲನೇ ವಾಕ್ಯದಲ್ಲಿ ಪ್ರಾರ್ಥಿಸುವುದನ್ನು ನಾವು ಗಮನಿಸ್ತೇವೆ. ಪೌಲನ ಪ್ರಾರ್ಥನೆಯ ಮಾತುಗಳು ಏನೆಂಬುದಾಗಿ ಕೆಳಗೆ ನಾವು ನೋಡುವಾಗ ನಮಗೆ ಅರ್ಥ ಆಗ್ತದೆ. ಬಹಳ ವಿಶೇಷವಾದ ಪ್ರಾರ್ಥನೆ, ಅದು ನಂತರವಾಗಿ ನೋಡೋಣ. ಆದ್ರೆ ಇಲ್ಲಿ ನಾವು ಈ ಒಂದು ಪತ್ರದ ಮೊದಲನೇ ವಚನದಲ್ಲಿಯೇ ನಾವು ನೋಡುವಾಗ ಕ್ರಿಸ್ತನ ಸೇವಕನಾದ ಈ ಪೌಲನು ತನ್ನನ್ನು ಪರಿಚಯ ಪಡಿಸೋದು ನೋಡ್ರಿ, ಸೆರೆಯವನು ಎಂಬುದಾಗಿ. ನಾವು ಕ್ರಿಸ್ತನಿಂದ ಸೆರೆ ಹಿಡಿಯಲ್ಪಟ್ಟವರಾಗಿದ್ದೇವೆ ಎಂಬ ಪ್ರಜ್ಞೆ ಪ್ರತಿಯೊಬ್ಬ ವಿಶ್ವಾಸಿಗಿರಬೇಕು. ಅದಕ್ಕಿಂತಲೂ ಹೆಚ್ಚಾಗಿ ಪ್ರತಿಯೊಬ್ಬ ಸೇವಕರಿಗೂ ಇರಬೇಕು. ಆದರೆ ವಿರೋಧಾಭಾಸ ಏನಪ್ಪಾ ಅಂತಂದ್ರೆ, ಅನೇಕ ಸೇವಕರು ಈ ಸಂಗತಿಯನ್ನ ಮರೆತು ಬಿಟ್ಟು ದೇವರನ್ನೇ ಅಥವಾ ಕ್ರಿಸ್ತನನ್ನೇ ಅವರು ಸೆರೆ ಹಿಡಿದು ಕ್ರಿಸ್ತನನ್ನು ಅವರ ಸೇವಕರಂತೆ ಭಾವಿಸಿಕೊಳ್ಳುವಂತ ಅನೇಕರನ್ನು ನಾವು ನೋಡುವಾಗ ಬಹಳ ದುಃಖವಾಗುತ್ತದೆ. ಕ್ರಿಸ್ತನಿಗಿಂತ ತಮ್ಮನ್ನು ಹೆಚ್ಚಿಸಿಕೊಂಡು ದೊಡ್ಡವರೆಂದು ಭಾವಿಸಿಕೊಂಡು ಅವರು ಮೆರೆಯುವುದನ್ನು ನೋಡುವಾಗ, ಕ್ರಿಸ್ತನ ಸೇವಕರೆಂದು ಹೇಳಿಕೊಂಡು ಮೆರೆಯುವುದನ್ನು ನೋಡುವಾಗ ನಿಜವಾಗಲೂ ದುಃಖ ಆಗುತ್ತದೆ. ಇಲ್ಲಿ ಪೌಲನು ತನ್ನನ್ನು ಪರಿಚಯ ಪಡಿಸೋದು ನೋಡ್ರಿ, ನಾನು ಕ್ರಿಸ್ತನ ಸೆರೆಯವನು. ಸೇವಕನೆಂದು ಕೂಡ ಹೇಳುತ್ತಾ ಇಲ್ಲ, ಸೆರೆಯವನು. ಇದು ನಾವು ಕೆಳಗೆ ನಾವು ನೋಡುವಾಗ ನಾನು ಇನ್ನೂ ಕೆಲವೊಂದು ಸಂಗತಿಗಳನ್ನು ನಿಮಗೆ ಪ್ರಕಟಿಸ್ತೇನೆ. ಅದನ್ನ ಆಸಕ್ತಿಯಿಂದ ನೀವು ಎಲ್ಲಿಗೂ ಜಾರಿಕೊಳ್ಳದೆ ಹೋಗದೆ ಈ ಅಧ್ಯಯನವನ್ನ ನೀವು ಕೊನೆಯ ತನಕ ಗಮನಿಸಿದರೆ, ಅದನ್ನು ನೀವು ಮನಸ್ಸು ಕೊಟ್ಟು ಆಲಿಸಿದರೆ, ಚಿಂತನೆ ಮಾಡಿದರೆ, ಅದು ನಿಮಗೆ ನಿಜವಾಗ್ಲೂ ಆಶೀರ್ವಾದದಾಯಕವಾಗಿರುತ್ತದೆ. ಪೌಲನು ಸುಮಾರು 14 ಪತ್ರಗಳನ್ನು ಬರೆದಿರುತ್ತಾರೆ. ಆದರೆ ಈ ಎಲ್ಲಾ ಪತ್ರಿಕೆಗಳಲ್ಲಿಯೂ ಅತಿ ಶ್ರೇಷ್ಠವಾದ ಒಂದು ಪತ್ರಿಕೆ ಎಂದು ಹೇಳಿದರೂ, ಈ ಎಫೆಸ ಪತ್ರದ ವಿಷಯದಲ್ಲಿ ಹೇಳಿದರೂ ತಪ್ಪಾಗದು. ಕೇವಲ 6 ಅಧ್ಯಾಯಗಳು ಮಾತ್ರ ಇರುವಂತಹ ಈ ಪತ್ರಿಕೆ, ಆದರೆ ಬಹಳ ಆಳವಾದ ಆತ್ಮಿಕ ಸತ್ಯಗಳು ಪೌಲನ ಮೂಲಕ ಪವಿತ್ರಾತ್ಮ ದೇವರು, ಕರ್ತನಾದ ಯೇಸು, ತಂದೆಯಾದ ದೇವರು ಸಭೆಗೆ ಪ್ರಕಟಿಸಿದ್ದಾರೆ. ಈಗ ಇಲ್ಲಿ ಪೌಲನ ಪ್ರಾರ್ಥನೆ, ನಮಗೋಸ್ಕರ ಇರುವ ಪ್ರಾರ್ಥನೆಯನ್ನು ನಾವು ಕೆಳಗಡೆ ನೋಡುವಾಗ ನಮಗೆ ನಿಜವಾಗಲೂ ಬಹಳ ಸಂತೋಷವಾಗ್ತದೆ. ಸಭೆ ಎಂಬ ಮರ್ಮ, ಇದರ ಕುರಿತಾಗಿರುವಂತಹ ಪ್ರಕಟಣೆ ಪೌಲನಿಗೆ ದೇವರು ಕೊಟ್ಟರು. ಈ ಪ್ರಕಟಣೆ ಸಭೆಗೆ ತಿಳಿಯಪಡಿಸುವುದಕ್ಕಾಗಿ ಪೌಲನನ್ನು ದೇವರು ಕರೆದದಷ್ಟೇ ಅಲ್ಲದೆ ನೇಮಿಸಿದಷ್ಟೇ ಅಲ್ಲದೆ ಆತನನ್ನು ಕಳುಹಿಸಿಕೊಟ್ಟನು. ಅಪೊಸ್ತಲನಾದ ಪೌಲನು ಎಂಬುದಾಗಿ ತನ್ನ ಕುರಿತಾಗಿ ಅವನು ಹೇಳ್ತಾರೆ, ಅಪೊಸ್ತಲ. ಈಗ ಅದರ ವಿಷಯದಲ್ಲಿ ಎಲ್ಲ ನಾವು ಮುಂದಕ್ಕೆ ನಾನು ನಿಮಗೆ ವಿವರಿಸಿ ಹೇಳುತ್ತೇನೆ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯದ 15ನೇ ವಚನ ಹಾಗೂ 22ನೇ ಅಧ್ಯಾಯದ 11ನೇ ವಚನ, ರೋಮಪುರದವರಿಗೆ ಬರೆದ ಪತ್ರ 11ನೇ ಅಧ್ಯಾಯದ 13ನೇ ವಚನ, ಗಲಾತ್ಯ 2:16, ಈ ವಚನಗಳೆಲ್ಲ ನಾವು ಓದುವಾಗ ಕರ್ತನಾದ ದೇವರು ಪೌಲನನ್ನು ಹೇಗೆ ಕರೆದನು, ಹೇಗೆ ನೇಮಿಸಿದನು, ಹೇಗೆ ಕಳುಹಿಸಿಕೊಟ್ಟನು, ಈ ಮರ್ಮವನ್ನ ಅನ್ಯ ಜನರಿಗೆ ಪ್ರಸ್ತಾಪಿಸುವುದಕ್ಕಾಗಿ, ಅಂದರೆ
ನಾನು ಹೇಳ್ತಾ ಬಂದೆ, ಈ ಲೋಕದಲ್ಲಿ ದೇವರ ದೃಷ್ಟಿಯಲ್ಲಿ ಮೂರೇ ಮೂರು ಪಂಗಡ. ಒಂದು ತನ್ನ ಸ್ವಂತ ಜನರಾದ ಇಸ್ರಾಯೇಲ್ಯರು, ಎರಡನೇದು ಅನ್ಯ ಜನರಾದ ಉಳಿದವರು, ಮೂರನೇದು ಸಭೆ ಎಂಬ ತನ್ನ ದೇಹ. ಈಗ ಈ ಸಭೆ ಎಂಬ ಮೂರನೇ ಪಂಗಡದಲ್ಲಿ ಅನ್ಯ ಜನರು ಇದ್ದಾರೆ, ಸ್ವಂತ ಜನರಾದ ಇಸ್ರಾಯೇಲ್ಯರು ಇದ್ದಾರೆ, ದೇವರ ಸ್ವಂತ ಜನರಿಂದ ಆರಿಸಲ್ಪಟ್ಟವರು ಇದ್ದಾರೆ, ಅನ್ಯ ಜನರಿಂದ ಆರಿಸಿಕೊಂಡವರು ಇದ್ದಾರೆ. ಈ ಎರಡು ಪಂಗಡಗಳು ಒಟ್ಟಾಗಿ ಸೇರಿ ಒಬ್ಬ ಮೂರನೆಯ ವ್ಯಕ್ತಿಯಂತೆ, ಪುರುಷನಂತೆ ದೇವರು ಸಭೆಯನ್ನು ನಿರ್ಮಿಸಿದ್ದಾನೆ ಎಂಬುದಾಗಿ ಇದೇ ಪತ್ರದಲ್ಲಿ ಪೌಲನು ನಮಗೆ ಹೇಳಿರುವುದನ್ನು ನಾವು ಗಮನಿಸಿದೆವು. ಕಳೆದ ಸಂಚಿಕೆಯಲ್ಲಿ ನಾನು ಅದನ್ನು ಹೇಳಿದೆ ನಿಮಗೆ. ಒಬ್ಬ ಹೊಸ ಪುರುಷನು ಎಂಬುದಾಗಿ ಅಥವಾ ನೂತನ ಪುರುಷನು ಎಂಬುದಾಗಿ 2ನೇ ಅಧ್ಯಾಯ 15ನೇ ವಚನದಲ್ಲಿ ಪೌಲ ಹೇಳುತ್ತಾನೆ ನೋಡ್ರಿ. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಯೇಸು ಶಿರಸ್ಸಾಗಿರುವ, ಸಭೆಯು ಶರೀರವಾಗಿರುವ, ದೇಹವಾಗಿರುವ ಒಬ್ಬ ನೂತನ ಪುರುಷ. ಹಾಗಾದರೆ ಸಭೆಗಿರುವಂತ ಅನೇಕ ಚಿತ್ರಣಗಳಲ್ಲಿ ಸಭೆಗಿರುವಂತ ಅನೇಕ ಚಿತ್ರಣ ಅಥವಾ ಚಿತ್ರಗಳು, ಅದರಲ್ಲಿ ಒಂದಾನೊಂದು ಚಿತ್ರ ಏನಾಗಿದೆ ನೋಡ್ರಿ, ಇದು ಬಹಳ ಜನರು ಇದರ ಬಗ್ಗೆ ತಿಳಿದಿಲ್ಲ ಅಂತ ನನ್ನ ಅಭಿಪ್ರಾಯ. ಸಭೆಗೆ ದೇವರು ಕೊಟ್ಟಿರುವಂತ ಅನೇಕ ಒಂದು ಸಾಮ್ಯಗಳಲ್ಲಿ ಈ ಸಾಮ್ಯದ ಬಗ್ಗೆ ಹೆಚ್ಚು ಜನ ಹೇಳುವುದನ್ನು ನಾನು ಕೇಳಿಸ್ಕೊಂಡಿಲ್ಲ. ಹೆಚ್ಚು ಪಾಸ್ಟರ್ಗಳು, ಹೆಚ್ಚು ಬೋಧಕರು ಬೋಧನೆ ಮಾಡುವುದನ್ನು ನಾನು ಕೇಳಿಸ್ಕೊಂಡಿಲ್ಲ. ಅದೇನಪ್ಪಾ ಅಂತಂದ್ರೆ, ಸಭೆ ಎಂಬ ನೂತನ ಪುರುಷ, ಸಭೆಗೆ ಮೊದಲಗತ್ತಿ ಎಂಬ ಕರೆ ಎಲ್ಲರೂ ಹೇಳ್ತಾರೆ, ಅಥವಾ ಮೊದಲಿಗತ್ತಿಯ ಹಾಗೆ ಎಂಬುದನ್ನ ಎಲ್ಲರೂ ಸರ್ವಸಾಮಾನ್ಯವಾಗಿ ಹೇಳ್ತಾರೆ. ಸಭೆಗೆ ತೋಟಕ್ಕೆ ಹೋಲಿಕೆಯಾಗಿ ಇರುವುದನ್ನು ಎಲ್ಲರೂ ಹೇಳ್ತಾರೆ. ಸಭೆಯನ್ನ ಶರೀರಕ್ಕೆ ಹೋಲಿಕೆಯಾಗಿಯೂ ಹೇಳುತ್ತಾರೆ. ಇದೇ ಪತ್ರದಲ್ಲಿ, ಎಫೆಸ ಪತ್ರದಲ್ಲಿ ಪೌಲನು ಸಭೆಯನ್ನ ಒಂದು ಕಟ್ಟಡಕ್ಕೆ ಹೋಲಿಸಿಕೊಂಡು ಕಟ್ಟಲ್ಪಡುತ್ತಾ ಇರುವ ಪರಿಪೂರ್ಣತೆಗೆ, ಸಂಪೂರ್ಣತೆಗೆ ಕಟ್ಟಲ್ಪಡುತ್ತಿರುವಂತ ಒಂದು ಕಟ್ಟಡಕ್ಕೆ ಪೌಲನು ಹೋಲಿಸ್ತಾನೆ. ಹೀಗೆ ಸಭೆಗೆ ಅನೇಕ ಹೋಲಿಕೆಗಳಿದೆ. ಆದರೆ ಈ ಹೋಲಿಕೆ, ಸಭೆಯು ಒಬ್ಬ ಪುರುಷನಂತಿದ್ದಾನೆ, ಪುರುಷನಂತೆ, ನೂತನ ಪುರುಷ. ನೋಡ್ರಿ, ನೂತನ ಪುರುಷ. ಸಭೆಯನ್ನ, ಯೇಸು ಸ್ವಾಮಿಯ ಸಭೆಯನ್ನ ಪೌಲನು ಇಲ್ಲಿ ಹೋಲಿಸಿರುವುದು ಹೇಗೆ ನೋಡ್ರಿ, ಒಬ್ಬ ನೂತನ ಪುರುಷ. ಯೇಸು ಈ ದೇಹಕ್ಕೆ, ಈ ಒಂದೇ ದೇಹಕ್ಕೆ, ಅದು ಭೂಮಿಯ ಯಾವುದೇ ಕಡೆಯಲ್ಲಿ ಇರುವಂತ ಒಂದು ವಿಶ್ವಾಸಿಯ ಗುಂಪಾದರೂ ಸರಿ, ಆ ಗುಂಪು ಅದು ಕರ್ತನಾದ ಯೇಸುವಿನ ದೇಹಕ್ಕೆ ಸೇರಿದ ಅಥವಾ ಭಾಗವಾಗಿದೆ, ಅಥವಾ ಅಂಗವಾಗಿದೆ. ಅದರಲ್ಲಿ ದೇಹಕ್ಕೆ ಸೇರಿದ ದೇಹದ ವಿಷಯದಲ್ಲಿ ಗಮನಿಸಿದರೆ, ಕ್ರಿಸ್ತನು ಈ ಲೋಕಕ್ಕೆ ಬಂದ ಸಮಯದಿಂದ ನಂಬಿದ ಪ್ರತಿಯೊಬ್ಬರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು, ಯೇಸು ಕ್ರಿಸ್ತನ ಉಪದೇಶವನ್ನು ಅನುಸರಿಸಿ ಸತ್ತು ಹೋದಂತ ಅನೇಕ ಸಾವಿರಾರು ಭಕ್ತರಿದ್ದಾರೆ. ಅವರು ಕೂಡ ಕರ್ತನ ದೇಹಕ್ಕೆ ಅಂಗವಾಗಿದ್ದಾರೆ. ಅವರು ಪರಲೋಕದಲ್ಲಿರಬಹುದು, ಆದರೂ ಅವರು ಸಭೆ ಎಂಬ ದೇಹಕ್ಕೆ ಅಂಗವಾಗಿದೆ. ಇವತ್ತು 2000 ವರ್ಷಗಳಿಂದ ಸಾವಿರಾರು ಜನರು ಈ ದೇಹಕ್ಕೆ ಅಂಗಗಳಾಗಿದ್ದಾರೆ. ಅವರ ಹೆಸರು ಅಥವಾ ಸಭೆಯ ಹೆಸರು, ಆ ಸಭೆಯ ಪಂಗಡದ ಹೆಸರು ಬೇರೆ ಬೇರೆ ಇರಬಹುದು. ಆದರೆ ಅವರ ಪದ್ಧತಿಗಳು, ಅವರ ಸಂಪ್ರದಾಯಗಳು, ಅವರ ವಿಚಾರಧಾರೆಗಳು ಅಥವಾ ಅವರ ವೇಷಭೂಷಾದಿಗಳು ಎಲ್ಲ ಬೇರೆ ಬೇರೆ ಇರಬಹುದು. ಆದರೆ ಅವರೆಲ್ಲರೂ ಕ್ರಿಸ್ತನ ದೇಹಕ್ಕೆ ಭಾಗ ಎಂಬುದನ್ನು ಒಬ್ಬ ವಿಶ್ವಾಸಿ ಬರೆಯಬಾರದು. ಸಾರ್ವಭೌಮಿಕ ಶರೀರ, ಇದು ಆತ್ಮೀಕವಾದ ಶರೀರ, ಇದು ಕ್ರಿಸ್ತನ ದೇಹ ಎಂಬ
ಶರೀರ. ಈ ಶರೀರಕ್ಕೆ ಕ್ರಿಸ್ತನು ಶಿರಸ್ಸಾಗಿದ್ದಾನೆ. ನೋಡ್ರಿ, ಹೀಗೆ ಕ್ರಿಸ್ತನು ಶಿರಸ್ಸಾಗಿ ಉಳಿದವರೆಲ್ಲರೂ ಈ ದೇಹಕ್ಕೆ ಸೇರಿಕೊಂಡು ಒಂದು ನೂತನ ಪುರುಷನಾಗಿ ಯೇಸು ಇದ್ದಾನೆ ಎಂಬುದನ್ನು ನಾವು ನೋಡುತ್ತೇವೆ. ಈ ನೂತನ ಪುರುಷನು ಅದು ಸಭೆಯಾಗಿದೆ ಎಂಬುದನ್ನು ನಾವು ಗಮನಿಸ್ತೇವೆ. ನೋಡ್ರಿ, ಹೀಗೆ ಈ ನೂತನ ಪುರುಷ, ಹಾಗಾದ್ರೆ ಯೇಸು ತನ್ನ ಶರೀರವಾಗಿರುವಂತ ಸಭೆಯನ್ನ ತನ್ನ ಶರೀರಕ್ಕೆ ಜೋಡಣೆ ಮಾಡಿಕೊಂಡ ವಿಶ್ವಾಸಿಗಳನ್ನ ಆತನು ಕರೆಯುವುದೇನಾಗಿದೆ? ಮೊದಲಗತ್ತಿ ಅಥವಾ ಮೊದಲಗತ್ತಿಯಂತೆ. ಒಂದು ಸಂಗತಿ ನೆನಪಿನಲ್ಲಿ ಇಟ್ಕೊಳ್ಳಿ. ದೇವರು ಮೊದಲನೇ ಪುರುಷನನ್ನು ಸೃಷ್ಟಿಸಿದಾಗ, ಮೊದಲನೆಯ ಮನುಷ್ಯನನ್ನು ಸೃಷ್ಟಿಸಿದಾಗ, ಆದಾಮನನ್ನು ಸೃಷ್ಟಿಸಿದಾಗ ಅವನ ದೇಹದಲ್ಲಿಯೇ ಸ್ತ್ರೀ ಇದ್ದಳು. ಅಂದ್ರೆ ಅವಳಿದ್ದಳು. ಅವಳು ಆದಾಮನ ದೇಹದಿಂದ ಉತ್ಪತ್ತಿಯಾಯಿತು. ಅದಕ್ಕೆ ಅವನು ಹೇಳುತ್ತಾನೆ, ಆದಿಕಾಂಡ ಪುಸ್ತಕದ ಮೊದಲನೇ ಅಧ್ಯಾಯಗಳನ್ನು ನಾವು ಓದುವಾಗ 2ನೇ ಅಧ್ಯಾಯದಿಂದ, ನನ್ನ ದೇಹದಿಂದ ಬಂದ ದೇಹ, ನನ್ನ ಮಾಂಸದಿಂದ ಬಂದ ಮಾಂಸ, ಅಥವಾ ನನ್ನ ಮೂಳೆಯಿಂದ ಬಂದ ಮತ್ತು ನನ್ನ ಮೂಳೆಯಿಂದ ಎಲುಬಿನಿಂದ ಬಂದ ಎಲುಬು. ಆದ ಕಾರಣ ಅವಳಿಗೆ ನಾರಿ ಎಂದು ಅವನು ಹೆಸರಿಟ್ಟ, ಸ್ತ್ರೀ ಎಂಬುದಾಗಿ ಹೆಸರಿಟ್ಟ. ಸೊ ಅವಳು ಆದಾಮನ ದೇಹದಲ್ಲಿ ಇದ್ದ, ಅವನ ದೇಹದಿಂದಲೇ ಅವಳು ಉತ್ಪತ್ತಿಯಾದ. ಎರಡನೇ ಆದಾಮ, ಲೂಕನು ತನ್ನ ಸುವಾರ್ತೆಯಲ್ಲಿ ಹೇಳುವಾಗ ಲೂಕನು ಹೇಳುತ್ತಾನೆ, ಎರಡನೇ ಆದಾಮನಾದ ಅಥವಾ ದೇವರ ಮಗನಾದ ಎರಡನೇ ಆದಾಮ ಅಥವಾ ದೇವರ ಮಗನಾದ ಆದಾಮನು ಎಂಬುದಾಗಿ ಲೂಕನು ಹೇಳುವಾಗ, ಪೌಲನು 1ನೇ ಕೊರಿಂಥದಲ್ಲಿ 15ನೇ ಅಧ್ಯಾಯ ಹೇಳುವಾಗ ಎರಡನೇ ಆದಾಮನಾದ ಯೇಸು ಅಂತ ಹೇಳುವಾಗ, ಯೇಸುವಿನಲ್ಲಿ ಸಭೆ ಇತ್ತು ಅಥವಾ ಯೇಸುವಿನ ಮೊದಲಗತ್ತಿಯಾಗಿರುವ ಅಥವಾ ಮೊದಲಗತ್ತಿಯಂತಿರುವ ಸಭೆ ಯೇಸುವಿನ ದೇಹದ ಮೂಲಕ ಹೊರಬಂತು ಅಥವಾ ದೇಹದ ಮೂಲಕ ಉತ್ಪತ್ತಿಯಾಯಿತು. ಶಿಲುಬೆಯ ಮರಣದ ಮೂಲಕ ಉತ್ಪತ್ತಿಯಾಯಿತು. ಅದು ಕೆಳಗೆ ಓದುವಾಗ ನಮಗೆ ಅರ್ಥ ಆಗ್ತದೆ. ತನ್ನ ದೇಹದಲ್ಲಿ ಶಿಲುಬೆಯಲ್ಲಿ ಆತನು ಸುರಿಸಿದ ರಕ್ತದ ಮೂಲಕ ಎಂಬುದಾಗಿ ನಾವು ನೋಡ್ತೀವಿ. ಕೆಳಗೆ ಮತ್ತೆ ನಾವು ಓದುವಾಗ, ಸೊ ಹೀಗೆ ನಾವು ಓದುವಾಗ ಕೆಳಗೆ ದೇವರ ಸೇವಕನಾದ ಪೌಲನು ಹೇಳುವಂತಹ ಪದಗಳನ್ನ ಗಮನಿಸಿ. ಎಫೆಸ 4:12 ನೋಡುವಾಗ 4:12 ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವು, ಸಭೆಯ ಸೇವೆಗೋಸ್ಕರವು, ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗುವುದಕ್ಕೋಸ್ಕರವು. ಇಲ್ಲಿ ನಾವು ನೋಡುತ್ತೇವೆ, ದೇವರ ಮುಖ್ಯವಾದ ಉದ್ದೇಶ ಏನಾಗಿದೆ? ಸಭೆಯ ವಿಷಯದಲ್ಲಿ ದೇವರ ಒಂದು ಉದ್ದೇಶ, ಸಭೆಯೊಳಗಡೆ ದೇವರು ಕೆಲವು ಕೆಲಸಗಾರರನ್ನ ಸಭೆಯ ಕೆಲಸಕ್ಕೋಸ್ಕರವಾಗಿ ನೇಮಿಸಿರುವಂತ ಕೆಲಸಗಾರರ ಕುರಿತಾಗಿ ನಾವು ಇಲ್ಲಿ 3ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಗಮನಿಸ್ತೇವೆ. ಅಪೊಸ್ತಲರ ವಿಷಯದಲ್ಲಿ, ಆಮೇಲೆ ಪ್ರವಾದಿಗಳ ವಿಷಯದಲ್ಲಿ 4ನೇ ಅಧ್ಯಾಯದಲ್ಲಿ ಇದೆ. 4ನೇ ಅಧ್ಯಾಯ ಓದುವಾಗ ನಾವು ಅದನ್ನ ಇನ್ನು ಸ್ವಲ್ಪ ಆಳವಾಗಿ ನೋಡೋಣ. ಆದ್ರೆ ಈ 5 ವಿಧವಾದ ಸೇವಕರು ಮುಖ್ಯವಾಗಿ ನೋಡ್ತೇವೆ. 5 ತರದ ಸೇವಕರು ಮಾತ್ರವಲ್ಲ, ಅನೇಕ ತರಹದ ಸೇವಕರನ್ನು ದೇವರು ಸಭೆಯೊಳಗೆ ಇಟ್ಟಿದ್ದಾನೆ. ಅದು ಮುಂದಕ್ಕೆ ನಾವು ನೋಡೋಣ. ಆದ್ರೆ ಇವರನ್ನೆಲ್ಲ ದೇವರು ಸಭೆಯೊಳಗೆ ಇಟ್ಟಿರುವುದಕ್ಕೆ ಕಾರಣ ಏನು? ಇಲ್ಲಿ ನಾವು ನೋಡುವಾಗ ದೇವ ಜನರನ್ನ ಯೋಗ್ಯ ಸ್ಥಿತಿಗೆ ತರಬೇಕು. ಒಂದು ಅಷ್ಟೇ ಮಾತ್ರವಲ್ಲ, ದೇವರ ಸಭೆಯಲ್ಲಿ ವಿಧ ವಿಧವಾದ ಸೇವೆಗೋಸ್ಕರ ಅವರನ್ನು ದೇವರಿಟ್ಟಿದ್ದಾರೆ. ಕ್ರಿಸ್ತನ ದೇಹದ ಅಭಿವೃದ್ಧಿಯಾಗಬೇಕು, ಅದಕ್ಕೋಸ್ಕರ ಇಟ್ಟಿದ್ದಾನೆ. ಮತ್ತು ಅವರು ಕಟ್ಟಲ್ಪಡಬೇಕು, ಅವರು ಪ್ರಾಯಸ್ಥರಾಗಬೇಕು, ಅವರು ಮಚ್ಚುವರಾಗಬೇಕು, ಅವರು ಕೂಸುಗಳಾಗಿರಬಾರದು. ಹೀಗೆ ಉದ್ದೇಶಗಳ ಕುರಿತಾಗಿ ಪೌಲನಲ್ಲಿ ಹೇಳ್ತಾರೆ. ಈಗ ಸಭೆಗೋಸ್ಕರವಾಗಿರುವ
ಆ ಸಭೆ ಎಂಬ ಈ ಒಂದು ಶರೀರದ ಕುರಿತಾಗಿರುವ ಮರ್ಮ ದೇವರು ಪೌಲನಿಗೆ ತಿಳಿಯಪಡಿಸಿದ ಕುರಿತಾಗಿ ಇಲ್ಲಿ ನಾವು ನೋಡುತ್ತೇವೆ. ರೋಮ 11:23, 2 ಕೊರಿಂಥ 10:1 ಈ ವಚನಗಳನ್ನು ಕೂಡ ನೀವು ಗಮನಿಸಿಕೊಳ್ಳಬಹುದು. ಸೊ ಇಲ್ಲಿ ಕ್ರಿಸ್ತ ಯೇಸುವಿನ ಸೆರೆಯವನು ಆದ ಪೌಲನು, ಸೆರೆಯವನು. ಕ್ರಿಸ್ತನಿಂದ ನಾವು ಬಂಧಿಸಲ್ಪಡಬೇಕು, ಕ್ರಿಸ್ತನಿಂದ ನಾವು ಸೆರೆ ಹಿಡಿಯಲ್ಪಟ್ಟವರಾಗಿರಬೇಕು, ಕ್ರಿಸ್ತನೊಂದಿಗೆ ನಾವು ಬಂಧಿತರಾಗಿರಬೇಕು, ಕ್ರಿಸ್ತನೊಂದಿಗೆ ನಾವು ಒಂದಾಗಬೇಕು. ಇದೆಲ್ಲ ಇದರ ಅರ್ಥವಾಗಿದೆ. ಪೌಲನು ಇದನ್ನ ಗಲಾತ್ಯ ಪತ್ರದಲ್ಲಿ, ಇದರ ಹಿಂದಿನ ಪತ್ರದಲ್ಲಿ ಹೇಳ್ತಾನೆ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಕಟ್ಟಲ್ಪಟ್ಟವನಾಗಿದ್ದೇನೆ, ಬಂಧಿಸಲ್ಪಟ್ಟವನಾಗಿದ್ದೇನೆ, ಒಂದಾಗಿದ್ದೇನೆ. ಕ್ರಿಸ್ತನ ನೋವು ನನಗೆ ಗೊತ್ತು, ಕ್ರಿಸ್ತನ ಮನಸ್ಸು ನನಗಿದೆ, ಕ್ರಿಸ್ತನ ಉದ್ದೇಶ ನನಗೆ ಗೊತ್ತಿದೆ, ಕ್ರಿಸ್ತನ ನಿರೀಕ್ಷೆ ಏನೆಂದು ನನಗೆ ಗೊತ್ತಿದೆ. ಯಾಕಂದ್ರೆ ಶಿಲುಬೆಯೊಟ್ಟಿಗೆ ನಾನಿದ್ದೇನೆ, ಕ್ರಿಸ್ತನ ಶಿಲುಬೆಯೊಟ್ಟಿಗೆ ನಾನು, ಅಥವಾ ಕ್ರಿಸ್ತನ ಒಂದಿಗೆ ನಾನು ಶಿಲುಬೆಗೆ ಹಾಕಲ್ಪಟ್ಟವನಾಗಿರುವುದರಿಂದ ನನಗೆ ಬೇರೊಂದು ಉದ್ದೇಶವಿಲ್ಲ. ಎಷ್ಟು ಗಂಭೀರವಾದಂತಹ ಒಂದು ಸತ್ಯ ಪೌಲನಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ 2ನೇ ಮತ್ತು 3ನೇ ವಚನದಲ್ಲಿ ನಾವು ನೋಡುವಾಗ ಪೌಲ ಹೇಳ್ತಾ ಇದ್ದಾನೆ, ದೇವರ ಕೃಪೆಯಿಂದ ನಾನು ಸೇವಕನಾಗಿದ್ದೇನೆ. ನಾನು ಕ್ರಿಸ್ತನೊಂದಿಗೆ ಬಂಧಿತನಷ್ಟೇ ಅಲ್ಲ, ನಾನು ಕ್ರಿಸ್ತನ ಒಂದು ಸೆರೆಯವನಷ್ಟೇ ಅಲ್ಲ, ನಾನು ಕ್ರಿಸ್ತನ ಸೇವಕನು ಸಹ. ಆದರೆ ಈ ಸೇವಕನಾಗಿರುವಂತ ಈ ಸೇವೆಯು ನನಗೆ ಸಿಕ್ಕಿರುವುದು ದೇವರ ಕೃಪೆಯಿಂದ. ಕೊರಿಂಥ ಪತ್ರದಲ್ಲಿ ಪೌಲ ಹೇಳುತ್ತಾನೆ, ದೇವರ ಕರುಣೆಯಿಂದ ಎಂಬುದಾಗಿ 2ನೇ ಕೊರಿಂಥ ಪತ್ರದಲ್ಲಿ ಪೌಲನು ಈ ಸಂಗತಿಯನ್ನ ಹೇಳುತ್ತಾರೆ. ಸೊ 2ನೇ ಕೊರಿಂಥ ಪತ್ರದಲ್ಲಿ, 2 ಕೊರಿಂಥಿಯನ್ಸ್, ಕೊರಿಂಥದವರಿಗೆ ಬರೆದ 2ನೇ ಪತ್ರ 4ನೇ ವಚನದಲ್ಲಿ, therefore having this ministry by the mercy of God ಎಂಬುದಾಗಿ ಬರ್ತದೆ. ಕ್ರಿಸ್ತನ ದಯೆಯಿಂದ, ಕರುಣೆಯಿಂದ ನನಗೆ ಈ ಕೆಲಸ ಸಿಕ್ಕಿದೆ. ನೋಡ್ರಿ, ಎಷ್ಟೊಂದು ನಮ್ರತೆ, ದೀನತೆ ಪೌಲನಲ್ಲಿ ನಾವು ಕಾಣುತ್ತೇವೆ. ಓಕೆ, ನನಗೆ ಸಿಕ್ಕಿರುವ ಈ ಸೇವೆ ಅದು ಕ್ರಿಸ್ತನ ದಯೆ, ಅದು ಕ್ರಿಸ್ತನ ಕರುಣೆ. ಯಾವಾಗ ನಾನು ನೆನೆಸ್ಕೊಳ್ತೇನೆ ಈ ಒಂದು ವಚನ. ಪೌಲನು ಎಷ್ಟೊಂದು ಉನ್ನತ ಕುಲದವನಾಗಿದ್ದ, ಎಷ್ಟು ಶ್ರೀಮಂತನಾಗಿದ್ದರು ಅವನ ಚರಿತ್ರೆ ನಾವು ಕಲಿತಾಗ. ಅವನೆಷ್ಟೊಂದು ವಿದ್ಯಾವಂತನಾಗಿದ್ದ, ಎಷ್ಟೊಂದು ಧರ್ಮನಿಷ್ಠೆಯುಳ್ಳವನಾಗಿದ್ದ, ಎಷ್ಟೊಂದು ಧರ್ಮದಲ್ಲಿ ವೈರಾಗ್ಯವುಳ್ಳವನಾಗಿದ್ದ, ತೀವ್ರತೆಯುಳ್ಳವನಾದ ತೀವ್ರವಾದಿಯ ಹಾಗೆ ಅವನು ಇದ್ದನು. ಆದ ಕಾರಣ ಸಭೆಯನ್ನು ಅವನು ಹಿಂಸೆ ಪಡಿಸ್ತಾ ಇದ್ದಂತೆ. ಯೂಧ ಧರ್ಮವನ್ನ ಬಿಡುವ ಪ್ರತಿಯೊಬ್ಬರನ್ನು ಕೊಲೆಗೊಯ್ಯುತ್ತಿದ್ದನು ಪೌಲನು. ಆದರೆ ಅವನನ್ನು ದೇವರು ಕರೆದು, ದೇವರು ಸೆರೆಯರಾಗಿ ಮಾಡಿ, ದೇವರು ಅವನನ್ನು ಸೇವಕನನ್ನಾಗಿ ಮಾಡಿ, ದೇವರು ಅವನನ್ನು ನೇಮಿಸಿ ಅಪೊಸ್ತಲಿಕ ಸೇವೆಗಾಗಿ ಕಳುಹಿಸುವಾಗ ಈ ಪೌಲನು ತಿಳಿದುಕೊಂಡ, ನಾನೀಗ ಸೆರೆಯವನಾಗಿದ್ದೇನೆ, ನಾನೀಗ ಸೇವಕನಾಗಿದ್ದೇನೆ, ನಾನೀಗ ಅಪೊಸ್ತಲನಾಗಿದ್ದೇನೆ. ಬಟ್ ಅದೇ ಸಮಯದಲ್ಲಿ ಇದಕ್ಕೆಲ್ಲ ಕಾರಣ ದೇವರ ದಯೆ, ದೇವರ ಕರುಣೆ. ಹಲ್ಲೆಲೂಯ. ಹೊಸ ಒಡಂಬಡಿಕೆಯಲ್ಲಿ ಮಾತ್ರವಲ್ಲ ಪ್ರಿಯ ದೇವಜನರೇ, ಹಳೆಯ ಒಡಂಬಡಿಕೆಯಲ್ಲಿ ಕೂಡ ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯದಲ್ಲಿ ಯೆರೆಮೀಯನು ಹೇಳುತ್ತಾನೆ, ದೇವರ ಕರುಣೆಯಿಂದ, ದೇವರ ದಯೆಯಿಂದ ನಾನು ದೇವರ ಸೇವಕನಾಗಿದ್ದೇನೆ, ನಾವು ಉಳಿದಿದ್ದೇವೆ ಎಂಬುದಾಗೆಲ್ಲ ಯೆರೆಮೀಯನು ಪ್ರಲಾಪಗಳ ಪುಸ್ತಕದಲ್ಲಿ ಹೇಳುತ್ತಾನೆ. ನೋಡ್ರಿ, ಈಗ ನಾವು ಯಾವತ್ತೂ ಮರೆಯಬಾರದು ನಮಗಿರುವ ಈ ಒಂದು ಪದವಿ, ದೇವರ ಮಗನು ಎಂಬ ಪದವಿ, ದೇವರ ಸೇವಕನು ಎಂಬ ಪದವಿ. ಇದು ದೇವರ ದಯೆಯಿಂದ, ಕರುಣೆಯಿಂದ ಬಂದಿದೆ, ದೇವರ ಕೃಪೆಯಿಂದ ದೊರಕಿದೆ. ಆದ ಕಾರಣ ನಾವು ಅಹಂಕಾರ ಪಡಬಾರದು. ಅದೇ ನಾನು ಆರಂಭದಲ್ಲಿ ಹೇಳಿದ, ಕೆಲವು ಸೇವಕರನ್ನು ನೋಡಿದರೆ ಅವರು ಯೇಸು ಕ್ರಿಸ್ತನಿಗಿಂತ ದೊಡ್ಡ ಯಜಮಾನರ ಹಾಗೆ ವರ್ತಿಸ್ತಾರೆ.
ಯೇಸು ಸ್ವಾಮಿಗಿಂತಲೂ ದೊಡ್ಡ ವ್ಯಕ್ತಿಯ ಹಾಗೆ ಅವರು ವರ್ತಿಸ್ತಾರೆ, ಸಭೆಗಳಲ್ಲಿ ವರ್ತಿಸ್ತಾರೆ, ಅವರ ಸಂಸ್ಥೆಗಳಲ್ಲಿ ಅವರು ವರ್ತಿಸ್ತಾರೆ, ಅವರ ಸೇವಾ ಕ್ಷೇತ್ರದಲ್ಲಿ ಅವರು ವರ್ತಿಸ್ತಾರೆ. ಆದರೆ ಈಗ ಒಂದು ವಚನ ನನ್ನ ನೆನಪಿಗೆ ಬರುತ್ತದೆ. ಆ ವಾಕ್ಯ 1 ಪೇತ್ರ 5ನೇ ಅಧ್ಯಾಯ, ಚಾಪ್ಟರ್ 5, 1 ಪೇತ್ರ 5ನೇ ಅಧ್ಯಾಯ, ಅದರ 5ನೇ ವಚನ ಎಂದು ನಾನು ನೆನೆಸ್ತೇನೆ. ನೋಡೋಣ. ಫಸ್ಟ್ ಪೀಟರ್ ಚಾಪ್ಟರ್ 5 and verse 5 ನೋಡೋಣ. 5ನೇ ಅಧ್ಯಾಯ, ಕರೆಕ್ಟ್, 5ನೇ ಅಧ್ಯಾಯದ 5ನೇ ವಚನ. ಸಭೆಯ ಹಿರಿಯರಿಗೂ ಸಭೆಯವರೆಲ್ಲರಿಗೂ ಪೇತ್ರನ ಮೂಲಕ ದೇವರಾತ್ಮನು ಹೇಳುವ ಪ್ರಬೋಧನೆಯನ್ನ ನೋಡ್ರಿ. ಆ ಪ್ರಬೋಧನೆಯಲ್ಲಿ 5ನೇ ವಚನದಲ್ಲಿ ಪೇತ್ರ ಹೇಳ್ತಾನೆ, ಹಿರಿಯರಿಗೆ, ಕುರುಬರಿಗೆ, ಅಧ್ಯಕ್ಷರಿಗೆ ಎಲ್ಲ ಹೇಳಿದ ನಂತರ ಪೇತ್ರ ಹೇಳುತ್ತಾನೆ, ಯೌವನಸ್ಥರೇ ಇಲ್ಲಿ likewise you who are younger be subject to the elders. ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ. ಸಭೆಯಲ್ಲಿ ಹಿರಿಯರಾಗಿರುವವರು ಅಂದರೆ ಸಭೆಯಲ್ಲಿ ನಾಯಕತ್ವದಲ್ಲಿ ಇರುವವರಿಗೆ, ಹಿರಿಯರಂದ್ರೆ ಮುಪ್ಪಾದವರಿಗೆ ಅಂತಲ್ಲ, ಮುಪ್ಪಾದವರಿಗೂ ನಾವು ಮರ್ಯಾದಸ್ಥರಾಗಿ ನಾವು ನಮ್ಮ ಪ್ರತಿ ನಡ್ಕೋಬೇಕು. ಬಟ್ ಇಲ್ಲಿ ಮುಖ್ಯವಾಗಿ ಸಭೆಯ ನಾಯಕರಿಗೆ ಎಂಬುದಾಗಿ ಅರ್ಥ. ಸಭೆಯ ನಾಯಕರಿಗೆ, ಹಿರಿಯರಿಗೆ ಅಧೀನರಾಗಿರಿ. ನೀವೆಲ್ಲರೂ, ಮತ್ತೆ ಹೇಳ್ತಾನೆ, ಎಲ್ಲರೂ. ಇದು ಯೌವನಸ್ಥರಿಗೆ ಮಾತ್ರವಲ್ಲ, ನಮಗೂ. ಇದು ಪಾಸ್ಟರ್ಗಳಿಗೆ ಮಾತ್ರವಲ್ಲ, ಇದು ಅಧ್ಯಕ್ಷರಿಗೆ ಮಾತ್ರವಲ್ಲ, ಅಪೊಸ್ತಲರಿಗೆ ಮಾತ್ರವಲ್ಲ, ಉಪದೇಶಕರಿಗೆ ಮಾತ್ರವಲ್ಲ, ಸೌವಾರ್ತಿಕರಿಗೆ ಮಾತ್ರವಲ್ಲ, ಪ್ರವಾದಿಯರಿಗೆ ಮಾತ್ರವಲ್ಲ, ಸೇವಕರಿಗೆ ಮಾತ್ರವಲ್ಲ, ಎಲ್ಲ ರೀತಿಯಲ್ಲಿಯೂ ಎಲ್ಲ ಹಂತದಲ್ಲಿರುವಂತಹ ದೇವರ ಮಕ್ಕಳಿಗೆ ಮೊತ್ತವಾಗಿ ಪೇತ್ರ ಹೇಳ್ತಾ ಇದ್ದಾನೆ, ನೀವೆಲ್ಲರೂ ಏನ್ ಮಾಡಬೇಕು? ದೀನ ಮನಸ್ಸೆಂಬ ವಸ್ತ್ರದಿಂದ, ದೀನ ಮನಸ್ಸು ಎಂಬ ವಸ್ತ್ರ. ನಾನು ಸುಮಾರು ದಿವಸಗಳಿಂದ ಅಧ್ಯಯನ ಮಾಡ್ತಾ ಇರುವಂತಹ ಒಂದು ವಿಷಯವಾಗಿದೆ ವಸ್ತ್ರದ ಕುರಿತಾಗಿ. ವಸ್ತ್ರ ಏನಕ್ಕೋಸ್ಕರ? ನಮ್ಮ ಬೆತ್ತಲತನವನ್ನ ಮುಚ್ಚಿಕೊಳ್ಳುವುದಕ್ಕೆ. ವಸ್ತ್ರ ಇಲ್ಲದಿದ್ರೆ ಅರ್ಥ ಏನು? ನಾವು ಬೆತ್ತಲೆಯಾಗಿದ್ದೇವೆ ಅಂತಾನೆ ಅರ್ಥ. ಸೊ ಕ್ಲೋತ್ is for to cover up our nakedness, and that's the purpose of clothing. So when there is no cloth, we are exposed, our shame is exposed. ನಮ್ಮ ನಗ್ನತೆ, ನಮ್ಮ ಆ ಒಂದು ಬೆತ್ತಲತನ ನಾವು ಬೇರೆಯವರ ಮುಂದೆ ಪ್ರಕಟಿಸಿಕೊಳ್ತಾ ಇದ್ದೀವಿ ಅಂತ ಅರ್ಥ. ನಾಚಿಕೆಗೇಡು ಎಂದು ಅರ್ಥ. ಇಲ್ಲಿ ಒಂದು ವಸ್ತ್ರದ ಕುರಿತಾಗಿ ಬರ್ತದೆ. ಬೈಬಲಲ್ಲಿ ಅನೇಕ ವಸ್ತ್ರಗಳ ಕುರಿತು ಬರ್ತದೆ. ಆದಿಕಾಂಡದ ಮೊದಲನೇ ಅಧ್ಯಾಯದಿಂದ ಅಥವಾ 2ನೇ ಅಧ್ಯಾಯದಿಂದ, ಮೊದಲನೇ ಪುಸ್ತಕವಾದ ಆದಿಕಾಂಡದ 2ನೇ ಅಧ್ಯಾಯದಿಂದ ಬೈಬಲ್ನ ಕೊನೆಯ ಪುಸ್ತಕವಾದ ಪ್ರಕಟಣೆ 22ನೇ ಅಧ್ಯಾಯದ ತನಕ ನೀವು ಅಧ್ಯಯನ ಮಾಡಿದರೆ ಅನೇಕ ವಿಧವಾದ ವಸ್ತ್ರಗಳ ಕುರಿತಾಗಿ ಬರುತ್ತೆ. ಈ ವಸ್ತ್ರವೆಲ್ಲ ದೇವರು ಕೊಡುವಾಗ ಅಥವಾ ದೇವರು ಈ ವಸ್ತ್ರದ ಬಗ್ಗೆ ಉಪದೇಶ ಮಾಡಿದಾಗ ಅದರ ಉದ್ದೇಶವನ್ನು ದೇವರು ಅಲ್ಲಿ ಹೇಳುವುದನ್ನ ನಾವು ಗಮನಿಸ್ತೇವೆ. ಆ ವಸ್ತ್ರವನ್ನು ನಾವು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬ ಎಚ್ಚರಿಕೆಯನ್ನು ಕೂಡ ದೇವರು ಕೊಡುತ್ತಾರೆ. ಓಕೆ, ಸೊ ಇಲ್ಲಿ ಒಂದು ವಸ್ತ್ರ, ಈ ವಸ್ತ್ರದ ಕುರಿತಾಗಿ ನಾವು ನೋಡುವಾಗ ಇದು ದೀನ ಮನಸ್ಸು ಎಂಬ ವಸ್ತ್ರ ಅಂತ ಬರ್ತದೆ. ದೀನ ಮನಸ್ಸು ಎಂಬ ವಸ್ತ್ರ. ಹಾಗಾದ್ರೆ ಒಬ್ಬ ವ್ಯಕ್ತಿಯಲ್ಲಿ ನನ್ನಲ್ಲಿ ದೀನತೆ ಇಲ್ಲದಿದ್ದರೆ, ದೀನತೆ ಎಂಬುದು ನನಗೆ ಉಡುಪಾಗದಿದ್ದರೆ, ದೀನತೆ ಎಂಬುದು ನನಗೆ ವಸ್ತ್ರವಾಗದಿದ್ದರೆ ನಾನು ಬತ್ತಲೆಯಾಗಿದ್ದೇನೆ ಎಂದು ಅರ್ಥ. ನಾನು ವಸ್ತ್ರವಿಲ್ಲದವನಾಗಿದ್ದೇನೆ ಅಂತ ಅರ್ಥ. ದೀನತೆ ಎಂಬ ವಸ್ತ್ರವನ್ನು ಕಳ್ಕೊಂಡವನಾಗಿದ್ದೇನೆ. ಆದಾಮಗಳು ಪಾಪ ಮಾಡಿದ್ದಾವ ಮಹಿಮೆ ಎಂಬ ವಸ್ತ್ರವನ್ನು ಕಳ್ಕೊಂಡ್ರು. ಮಹಿಮೆ ಇಲ್ಲದವರಾಗಿ, ಮಹಿಮೆ ಎಂಬ ವಸ್ತ್ರ ಕಳಕೊಂಡವರಾಗಿ ಅವರು ಬೆತ್ತಲೆಯಾಗಿದ್ದು ಅವರು ತಮ್ಮ ಭಯದಿಂದ, ನಾಚಿಕೆಯಿಂದ
ಅವರು ತಮ್ಮನ್ನೇ ಅಡಗಿಸಿಕೊಂಡರು ದೇವರ ಮುಂದೆ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ವಸ್ತ್ರ ಇಲ್ಲದಿದ್ರೂ ಕೂಡ ಅನೇಕರು ವಸ್ತ್ರ ಇಲ್ಲದಿದ್ದರು ಅವರು ವಸ್ತ್ರ ಇರುವವರ ಹಾಗೆ, ವಸ್ತ್ರವುಳ್ಳವರ ಹಾಗೆ ನಾಚಿಕೆ ಇಲ್ಲದ ಕೆಲಸಗಳನ್ನು ಮಾಡುತ್ತಾ, ನಾಚಿಕೆ ಇಲ್ಲದೆ ಅವರು ಸಭೆಗಳಲ್ಲಿ, ನಾಚಿಕೆ ಇಲ್ಲದೆ ಅವರು ಸಮಾಜದಲ್ಲಿ, ನಾಚಿಕೆ ಇಲ್ಲದೆ ಅವರು ಈ ಲೋಕ ಜೀವನದಲ್ಲಿ ಬೆರೆಯುತ್ತಾ ಇದ್ದಾರೆ. ನಾನೊಂದು ಕಥೆ ಓದಿದ್ದೇನೆ. ಒಬ್ಬ ಅರಸನು ಸ್ವಲ್ಪ ಚಿತ್ತಭ್ರಮ ಇದ್ದಂತ ಒಬ್ಬ ಅರಸನು, ಅವನು ರಾಜಬೀದಿಯಲ್ಲಿ ವಸ್ತ್ರವಿಲ್ಲದೆ ತಿರುಗಾಡಿದ. ಅಂದ್ರೆ ಸ್ವಲ್ಪ ಮಾತ್ರ ವಸ್ತ್ರ, ಅವನಿಗೆ ಅವನು ತುಂಬಾ ಪೋಷ್ ಆಗಿ ಜನರ ಮುಂದೆ ಬೆರೆಯಬೇಕೆಂದು ಅಭಿಪ್ರಾಯವುಳ್ಳವನಾಗಿದ್ದನು. ಅದೇ ಅವನಿಗೆ ಸರಿಯಾಗಿರಲಿಲ್ಲ. ಅದಕ್ಕೆ ಅವರು ಬಹಳ ತೆಳುವಾದ ವಸ್ತ್ರ ಧರಿಸಿಕೊಂಡು ರಥದಲ್ಲಿ ಅವರು ಪ್ರಯಾಣಿಸುವಾಗ ಜನರೆಲ್ಲರೂ ದಾರಿ ಎರಡು ಕಡೆಯಲ್ಲಿ ನಿಂತುಕೊಂಡು ಅವರು ಬಾಯಿ ಕೈ ಇಟ್ಕೊಂಡು ಹೇಳಿದ್ರು, ಅಯ್ಯೋ ಅರಸನಿಗೆ ವಸ್ತ್ರನೇ ಇಲ್ಲ, ಅಯ್ಯೋ ಅರಸನ ನಮ್ಮಂತೆ ಕಾಣಿಸ್ಕೊಳ್ತಾ ಇದೆ ಎಂಬುದಾಗಿ ಜನರೆಲ್ಲರೂ ನಗಾಡುತ್ತಾ ಅವರು ಬಾಯಿಗೆ ಕೈ ಇಟ್ಕೊಂಡು ಅವರೆಲ್ಲರೂ ಬಹಳ ಆಶ್ಚರ್ಯದಿಂದ ನೋಡ್ತಾ ಇರುವಾಗ ಆ ಜ್ಞಾನಿಯಾಗಿದ್ದಂತ ಆ ಮಂತ್ರಿಯು ಒಂದು ಮಾತು ಹೇಳಿದಂತೆ, ಅರಸನಿಗೆ ನೀವು ಕಾಣದೇ ಇರತಕ್ಕಂತ ವಸ್ತ್ರವಿದೆ, ನಿಮ್ಮ ಕಣ್ಣಿಗೆ ಕಾಣಿಸಿಕೊಳ್ಳದೆ ಇರುವಂತ ವಸ್ತ್ರವಿದೆ. ಆದ ಕಾರಣ ನೀವು ಹಾಸ್ಯಾತ್ಮಕವಾಗಿ ನೀವು ನೋಡ್ಬೇಡ. ಕೆಲವೊಮ್ಮೆ ನಮ್ಮ ಬತ್ತಲತನ ನಮಗೆ ಗೊತ್ತಾಗಲ್ರಿ, ಜನರಿಗೆ ಗೊತ್ತಾಗ್ತದೆ, ಹೊರಗಡೆ ಜನರಿಗೆ ಗೊತ್ತಾಗ್ತದೆ. ಹೊರಗಿನವರು ನೋಡಿ ಅವರು ತಮ್ಮ ಬಾಯಿಗೆ ಕೈ ಇಟ್ಟುಕೊಂಡು ಅಥವಾ ಅವರು ನಾಚಿಕೆಯಿಂದ ಅವರು ನಗಾಡಿಕೊಂಡು ಅವ್ರಿಗೆ ಹೇಳಿ ಮಾಡುವಾಗ ನಾವು ಯೋಚನೆ ಮಾಡ್ತೇವೆ, ಓ ಅರಸನಿಗೆ ಜಯವಾಗಲಿ, ಅರಸನು ನೋಡಿ ಇವರಿಗೆ ಖುಷಿ ಪಡುತ್ತಿದ್ದಾರೆ ಎಂಬುದಾಗಿ ಆಗಿನ ದಿವಸಗಳಲ್ಲಿ ಅರಸನು ಯೋಚನೆ ಮಾಡಿದ ಹಾಗೆ ಇವತ್ತು ಅನೇಕ ಸೇವಕರು ಅವರಿಗೆ ನಿಜವಾಗ್ಲೂ ನಮ್ರತೆ ಎಂಬ, ದೀನತೆ ಎಂಬ ವಸ್ತ್ರವಿಲ್ಲ, ಅಥವಾ ಅವರಿಗೆ ಪರಿಶುದ್ಧತೆ ಎಂಬ ವಸ್ತ್ರವಿಲ್ಲ. ಅನೇಕರಿಗೆ ರಕ್ಷಣೆ ಎಂಬ ವಸ್ತ್ರವಿಲ್ಲ, ಅನೇಕರಿಗೆ ನೀತಿ ಎಂಬ ವಸ್ತ್ರವಿಲ್ಲ, ಅನೇಕರಿಗೆ ಪರಿಶುದ್ಧಾತ್ಮನ ಶಕ್ತಿ ಬಲ ಎಂಬ ಹೊದಿಕೆ ಇಲ್ಲ, ಅನೇಕರಿಗೆ ಅಧಿಕಾರ ಎಂಬ ವಸ್ತ್ರವಿಲ್ಲ, ಅನೇಕರಿಗೆ ಶುದ್ಧತ್ವ ಎಂಬ ವಸ್ತ್ರವಿಲ್ಲ, ಅನೇಕರಿಗೆ ನೀತಿ ಎಂಬ ನಿಲುವಂಗಿ ಇಲ್ಲ. ಹೀಗೆ ಬೈಬಲ್ ಅಲ್ಲಿ ಅನೇಕ ತರಹ ವಸ್ತ್ರಗಳ ಕುರಿತಾಗಿದೆ. ಆಗಲೇ ನಾನು ನಿಮಗೆ ಅನೇಕ ವಸ್ತ್ರಗಳ ಕುರಿತು ಹೇಳಿ ಆಯಿತು. ಅದು ಇದೇ ಒಂದು ದೊಡ್ಡ ಅಧ್ಯಯನವಾಗಿದೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ, ಪೇತ್ರ ಹೇಳ್ತಾ ಇದ್ದಾರೆ, ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ, ದೀನ ಮನಸ್ಸು ಅಂದ್ರೆ ಎಲ್ಲ ವಸ್ತ್ರಗಳು ಕೂಡ ಅದು ನಾವು ಸ್ವಲ್ಪ ಕಾಲಕ್ಕೆ ಮಾತ್ರ ಧರಿಸಿಕೊಳ್ಳೋದಾಗಿರಬಾರ್ದು. ಲೋಕದಲ್ಲಿರುವಂತಹ ಈ ವಸ್ತ್ರಗಳು ಇದು ನಾವು ಸ್ವಲ್ಪ ಕಾಲಕ್ಕೆ ನಾವು ಧರಿಸಿಕೊಳ್ಳುತ್ತೇವೆ, ಆಮೇಲೆ ನಾವು ವಸ್ತ್ರ ಅದು ಕೊಳಕಾಗುತ್ತೆ, ಅದು ನಾವು ಬದಿಗಿಟ್ಟು ಬೇರೆ ವಸ್ತ್ರ ಧರಿಸಿಕೊಳ್ತೇವೆ. ಆದ್ರೆ ಆತ್ಮೀಕ ಜೀವನದಲ್ಲಿ ದೇವರು ಕೊಟ್ಟಿರ್ತಕ್ಕಂಥ ಆತ್ಮೀಕ ವಸ್ತ್ರಗಳು ಅದು ಯಾವಾಗಲೂ ಧರಿಸಿಕೊಳ್ಳೋರಾಗಿರ್ಬೇಕು. ದೀನ ಮನಸ್ಸು ಯಾವಾಗಲೂ ನಾವು ಧರಿಸಿಕೊಳ್ಳಬೇಕು. ದೀನ ಮನಸ್ಸು ಇಲ್ಲದೆ ಬಂದಾಗ ನಾವು ಬೆತ್ತಲೆಯಾಗಿರುತ್ತೇವೆ. ಅಥವಾ ರಕ್ಷಣೆ ಎಂಬ ವಸ್ತ್ರವನ್ನು, ನಿಲುವಂಗಿಯನ್ನು ನಾವು ಬದಿಗಿಟ್ಟಾಗ ನಾವು ರಕ್ಷಣೆಯಿಂದ ಕಳ್ಕೊಳ್ತೇವೆ. ನೀತಿ ಎಂಬ ವಸ್ತ್ರವನ್ನು ನಾವು ಬದಿಗಿಟ್ಟಾಗ ನಾವು ನೀತಿಯಲ್ಲಿ ನಾವು ಬೆತ್ತಲೆ ಆಗ್ತೀವಿ. ಓಕೆ, ಅಥವಾ ಪರಿಶುದ್ಧತೆ ಎಂಬ ವಸ್ತ್ರವನ್ನ ನಾವು ತೆಗೆದಿಟ್ಟಾಗ ಪರಿಶುದ್ಧತೆ ಎಂಬ ವಿಷಯದಲ್ಲಿ ನಾವು ಬೆತ್ತಲೆ ಆಗ್ತೀವಿ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾರಲ್ಲ ಸಭೆಗೆ, ಲವೋದಿಕೀಯ ಸಭೆಗೆ, ನೀವು ವಸ್ತ್ರವನ್ನು ತಗೊಳ್ಬೇಕು, ನೀವು ಹಣ ಕೊಟ್ಟು ವಸ್ತ್ರ ಕೊಟ್ಟುಕೊಳ್ಳಕ್ಕೆ ನಾನು ನಿಮಗೆ ಬುದ್ಧಿಮಾತೆ ಹೇಳ್ತೇನೆ. ನೋಡ್ರಿ, 3ನೇ ಅಧ್ಯಾಯದಲ್ಲಿ 22ನೇ ಅಧ್ಯಾಯದಲ್ಲಿ ಬರ್ತದೆ, ನಿಮ್ಮ ವಸ್ತ್ರ ಮಲಿನವಾಗದಂತೆ, ನಿಮ್ಮ ನಿಲುವಂಗಿ ಮಲಿನವಾಗದಂತೆ ಕಾಪಾಡಿಕೊಳ್ಳಿರಿ ಎಂಬುದಾಗಿ ಪೌಲನೇ ಹೇಳ್ತಾನೆ. ಓಕೆ, ನಿಮ್ಮ ವಸ್ತ್ರ ಯಾವಾಗಲೂ ಶುಭ್ರವಾಗಿರಬೇಕು. ಅಂದ್ರೆ ಇದರಲ್ಲೂ ಆತ್ಮೀಕ ಉಡುಪಿನ ಬಗ್ಗೆ, ಆತ್ಮೀಕ ವಸ್ತ್ರದ ಕುರಿತಾಗಿರುವಂತಹ ಮಾತುಗಳು. ಲೌಕಿಕವಾದ, ಲೋಕ ಸಂಬಂಧವಾದ, ಶಾರೀರಿಕವಾದ ವಸ್ತ್ರ ಕುರಿತಾಗೆಲ್ಲ ಸರಿ. ಈಗ ಕ್ರಿಸ್ತನು ಈ ಕೃಪೆಯಿಂದ ಪಡ್ಕೊಂಡಂತ ಈ ಸೇವೆ, ಇದರ ಕುರಿತಾಗಿ ನಾನು ಹೇಳ್ತಾ ಬಂದಿದ್ದೆ. ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಎಂಬುದಾಗಿ
ಪೌಲ್ ಹೇಳ್ತಾನೆ. ಅದು ಗುಪ್ತವಾಗಿತ್ತು, ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ನೋಡ್ರಿ, 2ನೇ ವಾಕ್ಯದಲ್ಲಿ ಪೌಲ್ ಅದನ್ನ ಹೇಳ್ತಾ ಇದ್ದಾರೆ. ಇದು ಬೇರೆ ಯಾರಿಗೂ, ಯಾವ ಸೇವಕರಿಗೂ ದೇವರು ಈ ಸತ್ಯಗಳನ್ನು ತಿಳಿಸಿರಲಿಲ್ಲ. ಆದರೆ ಇದು ಗುಪ್ತವಾಗಿತ್ತು. ಕೃಪೆಯಾಗಿ ದೇವರು ಕೊಟ್ಟ ಕೆಲಸವನ್ನು ಇದುವರೆಗೆ ಗುಪ್ತವಾಗಿದ್ದ ಈ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತ್ತೆಂಬುದನ್ನು ನೀವು ಕೇಳಿದ್ದೀರಲ್ಲ. ಹಿಂದಿನ ವಾಕ್ಯಗಳಲ್ಲಿ ಅದನ್ನ ಪೌಲ ಹೇಳಿದ್ದಾನೆ. ಅದನ್ನು ಮೊದಲು ನಾನು ಬರೆದು ನಿಮಗೆ ತಿಳಿಸಿದ್ದೇನೆ ಎಂಬುದಾಗಿ ಪೌಲನು ಹೇಳ್ತಾನೆ. ಅದು ಕೂಡ ಹಿಂದಿನ ಅಧ್ಯಾಯಗಳಲ್ಲಿ ಇರುವುದಾಗಿದೆ. ಇನ್ನೊಂದು ಪತ್ರ ಪೌಲನು ಎಫೆಸ ವಿಶ್ವಾಸಿಗಳಿಗೆ ಬರೆದ ಕುರಿತಾಗಿ ಅಲ್ಲ. ನಾನು ನಿಮಗೆ ಮತ್ತೊಮ್ಮೆ ಜ್ಞಾಪಕ ತರುವಂತ ಒಂದು ಸತ್ಯ ಏನಂತಂದ್ರೆ, ಈ 3ನೇ ಅಧ್ಯಾಯದಲ್ಲಿ 4 ಬಾರಿ ಈ ಮರ್ಮ ಆಬ್ದ ಗುಪ್ತ ಎಂಬ ಪದ ಉಪಯೋಗಿಸಲಾಗಿದೆ. 2ನೇ ವಚನದಲ್ಲಿ, ಆಮೇಲೆ 4ನೇ ವಾಕ್ಯದಲ್ಲಿ, 5ನೇ ವಚನದಲ್ಲಿ ಮತ್ತು 9ನೇ ವಾಕ್ಯದಲ್ಲಿ ಮರೆಯಾಗಿದ್ದ, ಗುಪ್ತವಾಗಿದ್ದ, ಮರ್ಮ, ರಹಸ್ಯ ಎಂಬ ಪದ. ಓಕೆ, ಈ ಪತ್ರದಲ್ಲಿ ಅತಿ ಮುಖ್ಯವಾಗಿ ಇರುವ ಒಂದು ಪದವಾಗಿದೆ ಮರ್ಮ, ಮಿಸ್ಟರಿ, ಸೀಕ್ರೆಟ್. ಇದು ಹಳೆಯ ಕಾಲದ, ಹಿಂದಿನ ಕಾಲದಲ್ಲಿ ಇದ್ದಂತ ಯಾವ ಪ್ರವಾದಿಗಳಿಗೂ, ನೋಡಿ 5ನೇ ವರ್ಷದಲ್ಲಿ ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮದಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿ ಇದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಹಳೆಯೊಡಂಬಡಿಕೆಯ ಭಕ್ತರಿಗೆ ಯಾರಿಗೂ ದೇವರು ಪ್ರಕಟಿಸಿದಂತ ಈ ರಹಸ್ಯ, ಈ ಗುಪ್ತವಾದ ಸಂಗತಿ, ಈ ಮರ್ಮ ಸತ್ಯ ದೇವರು ಈ ಕಾಲದಲ್ಲಿ, ಅಂದರೆ ಕ್ರಿಸ್ತನ ಕಾಲದಲ್ಲಿ, ಈ ಕ್ರಿಸ್ತ ಶಕದಲ್ಲಿ, ಅಥವಾ ಕ್ರಿಸ್ತನು ಭೂಮಿಗೆ ಮನುಷ್ಯನಾಗಿ ಬಂದ ಸಮಯದಿಂದ ದೇವರು ನಮಗೆ ಪ್ರಕಟಪಡಿಸಿದ್ದಾನೆ. ಹಾಲೆಲೂಯ, ದೇವರಿಗೆ ಸ್ತೋತ್ರ. ಇಲ್ಲಿ ಪೌಲನು ಹೇಳುವಂತ ಈ ಒಂದು ಅದ್ಭುತವಾದ ಕಾರ್ಯ ನೋಡ್ರಿ, ಈ ಕೃಪೆ ಅಥವಾ ದೇವರ ಈ ಕೃಪೆ, ದೇವರ ಸೇವೆ ಮಾಡುವಂತ ಈ ಕೃಪೆ ನನಗೆ ದೇವರು ಕೊಟ್ಟದಷ್ಟೇ ಅಲ್ಲದೆ, ಈ ಸೇವೆಯ ಮೂಲಕ, ಈ ಸೇವೆಯಲ್ಲಿ ದೇವರ ಕೃಪೆಯ ಈ ಸತ್ಯವನ್ನ ಅನ್ಯ ಜನರಿಗೆ ಪ್ರಕಟಪಡಿಸಬೇಕು ಎಂಬ ಉದ್ದೇಶದಿಂದ ದೇವರು ನನ್ನನ್ನು ಆರಿಸಿಕೊಂಡನು ಎಂಬುದಾಗಿ ಪೌಲನು ಹೇಳುತ್ತಾನೆ. ನೋಡ್ರಿ, ಪೌಲನು ಬಹಳ ಸ್ಪಷ್ಟವಾಗಿ ಇದರ ಕುರಿತಾಗಿ ಕೊಲೊಸ್ಸ ಪತ್ರದಲ್ಲಿ ಕೂಡ ಹೇಳುತ್ತಾನೆ. ಕೊಲೊಸ್ಸ 1ನೇ ಅಧ್ಯಾಯ, ಕೊಲೊಸ್ಸ ಪತ್ರ 1ನೇ ಅಧ್ಯಾಯ 25ನೇ ವಚನದಲ್ಲಿ ನೋಡುವಾಗ ಈ ಒಂದು ರಹಸ್ಯ, ಈ ಒಂದು ಗುಪ್ತವಾದ ಸಂಗತಿಯನ್ನು ನಾನು ಸಭೆಗೆ ಸೇವಕನಾಗಿದ್ದುಕೊಂಡು ಪ್ರಕಟಿಸಬೇಕು ಎಂಬುದಾಗಿ ದೇವರು ನನ್ನನ್ನು ಅಪೊಸ್ತಲನಾಗಿ, ಬೋಧಕನನ್ನಾಗಿ, ಸಭೆಗೆ ಮೇಲ್ವಿಚಾರಕನನ್ನಾಗಿ ಎಂಬುದಾಗಿ ಪೌಲನು ಕೊಲೊಸ್ಸದವರಿಗೆ ಬರೆದ ಪತ್ರದಲ್ಲಿ ಹೇಳುತ್ತಾರೆ. ನನಗೆ ಒಪ್ಪಿಸುವ ಮೇಲ್ವಿಚಾರಣೆಯನ್ನು ಎಂಬುದಾಗಿ ನೋಡ್ರಿ, 1ನೇ ಅಧ್ಯಾಯ 25ನೇ ವಚನ, ಕೊಲೊಸ್ಸ ಪತ್ರ. ಓಕೆ, ಕೊಲೊಸ್ಸ ಪತ್ರದಲ್ಲಿ 1ನೇ ಅಧ್ಯಾಯದ 25ನೇ ವಚನದಲ್ಲಿ ಮೇಲ್ವಿಚಾರಣೆ. ಸೊ ದೇವರು ಕೊಟ್ಟ ಈ ಕೆಲಸ, ಕೃಪೆಯಿಂದ ಕೊಟ್ಟ ಈ ಕೆಲಸ, ಈ ಸೇವೆ, ಆದ ಕಾರಣ ನಾನು ಕ್ರಿಸ್ತನ ಸೆರೆಯವನಾಗಿ ಇದ್ದುಕೊಂಡು ನಾನು ಇದನ್ನು ಮಾಡ್ತಾ ಇದ್ದೇನೆ. ನಾನು ಈ ಹಿಂದೆ ಸಂಕ್ಷೇಪವಾಗಿ ಬಂದಿದ್ದೇನೆ ಅಂತ ಪೌಲ ಹೇಳ್ತಾರೆ. ನೋಡ್ರಿ, ಇದನ್ನ 1ನೇ ಅಧ್ಯಾಯ 9ನೇ ವಚನದಲ್ಲಿ, ಎಫೆಸ 1:9 9ರಿಂದ 14ನೇ ವಚನ ತನಕ ಓದಿ ನೋಡ್ರಿ. ಅಲ್ಲಿ ಪೌಲ್ ಇದನ್ನ ಬರೆದಿದ್ದಾನೆ. ಅದೇ ತರ 2ನೇ ಅಧ್ಯಾಯ, ಎಫೆಸ ಪತ್ರ 2ನೇ ಅಧ್ಯಾಯ 11ರಿಂದ 22ನೇ ವಚನ ತನಕ ಓದುವಾಗ ಈ ವಿಷಯದ ಕುರಿತಾಗಿ ಪೌಲ್ ಮುಂಚೆಯೇ ಅವರಿಗೆ ತಿಳಿಸಿದ ನಂತರ ಈ 3ನೇ ಅಧ್ಯಾಯದಲ್ಲಿ ಈ ಸತ್ಯಗಳನ್ನ ಮತ್ತೆ ಪೌಲನು ತಿಳಿಸ್ತಾ ಇದ್ದಾನೆ. ಸೊ ಇದು ಮುಂದುವರಿಯುತ್ತಾ ಇದ್ದಾರೆ. ಈ ಒಂದು ಪ್ರಕಟಣೆ ಅಥವಾ ಈ ಒಂದು ರಹಸ್ಯ ಗುಪ್ತವಾಗಿದ್ದ ಸಂಗತಿಯನ್ನ ಪೌಲನು ಮತ್ತೆ ಮತ್ತೆ ಅವರಿಗೆ ಒತ್ತಿ ಹೇಳ್ತಾ ಇದ್ದಾನೆ. ಈಗ 3ನೇ ಸಂಗತಿ, ಕ್ರಿಸ್ತನ ವಿಷಯವಾದ ಮರ್ಮ. 4ನೇ ವಚನ ನೋಡ್ರಿ, ಕ್ರಿಸ್ತನ ವಿಷಯವಾದ ಮರ್ಮ ನೋಡ್ರಿ. 4ನೇ ವಚನದಲ್ಲಿ 3:4 ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಳಬಹುದು. ಕ್ರಿಸ್ತನ ವಿಷಯವಾದ ಮರ್ಮದ ಕುರಿತಾಗಿರುವ ಪೌಲನ ಗ್ರಹಿಕೆ ನೋಡ್ರಿ, ಇದು ಮರ್ಮ. ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ.
ಈ ಮರ್ಮ ಪೌಲನು ಮನುಷ್ಯನಿಂದ ಹೊಂದಲಿಲ್ಲ ಎಂಬುದಾಗಿ ಗಲಾತ್ಯ 1:11 ಪೌಲ ಹೇಳುತ್ತಾನೆ. 1ನೇ ಅಧ್ಯಾಯ 12ನೇ ವಚನ. ಈ ಮರ್ಮ, ಈ ರಹಸ್ಯ, ಈ ಗುಪ್ತವಾಗಿದ್ದ ಸಂಗತಿ ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ. ಮತ್ತೆ ಇಲ್ಲಿಂದ ನನಗೆ ಯಾರಿಗೂ ಇದರ ಉಪದೇಶ ಮಾಡಲಿಲ್ಲ. ಇದು ಯೇಸು ಕ್ರಿಸ್ತನೇ ನನಗೆ ಪ್ರಕಟಿಸಿದನು. Christ himself has revealed this mystery to me, Paul says in the book of Galatians chapter 1 and verse 12. ನೋಡ್ರಿ, ಪೌಲನು ಅರೇಬಿಯಕ್ಕೆ, ಕ್ರಿಸ್ತನು ಆತನನ್ನು ನೀನು ಅರೇಬಿಯ ಮರುಭೂಮಿಗೆ ಹೋಗು. ಇದೇ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ ಪೌಲನಿಗೆ ದೇವರು ಹೇಳುತ್ತಾನೆ, ನೀನು ಅರೇಬಿಯ ಮರುಭೂಮಿಗೆ ಹೋಗು, ನಾನು ಅಲ್ಲಿ ನಿನ್ನೊಟ್ಟಿಗೆ ಮಾತಾಡುತ್ತೇನೆ. ಕ್ರಿಸ್ತನು ಅನೇಕ ಗುಪ್ತವಾದ ಸಂಗತಿಗಳು, ರಹಸ್ಯವಾದ ಕಾರ್ಯಗಳು, ಸತ್ಯಗಳು ಪೌಲನಿಗೆ ಮರುಭೂಮಿಯಲ್ಲಿ ಹೆಚ್ಚು ಕಡಿಮೆ 3 ವರ್ಷಗಳು ಎಂಬುದಾಗಿ ನಾವು ಪೌಲನ ಜೀವನವನ್ನು ಕರೀತಾರೆ, ನಮಗೆ ಗೊತ್ತಾಗ್ತದೆ. ಹೆಚ್ಚು ಕಡಿಮೆ 3 ವರ್ಷಗಳು ಅಂದ್ರೆ ಕರ್ತನಾದ ಯೇಸುವಿನ ಜೊತೆಯಲ್ಲಿ ಇದ್ದ 12 ಮಂದಿ ಅಪೊಸ್ತಲರಿಗೆ ಹೇಗೆ 3.5 ವರ್ಷ ಕಾಲಗಳು ಕರ್ತನಾದ ಸ್ವಾಮಿ ಉಪದೇಶ ಮಾಡಿ ಅವರನ್ನು ಆತ್ಮೀಕವಾಗಿ ಪ್ರಾಯಸ್ಥರನ್ನಾಗಿ ಮಾಡಿದೆಯೋ, ಅದೇ ರೀತಿಯಾಗಿ ಅಪೊಸ್ತಲರನ್ನಾಗಿ ಮಾಡಿ ಕಳುಹಿಸಿದನು. ಅದೇ ರೀತಿಯಾಗಿ ಕರ್ತನು ತನ್ನ ಸೇವಕನಾದ ಪೌಲನನ್ನು ಕೂಡ 3 ವರ್ಷಗಳ ಕಾಲ ಅವನಿಗೆ ವ್ಯಕ್ತಿಗತವಾಗಿ ಉಪದೇಶ ಮಾಡಿ ಅನ್ಯ ಅಥವಾ ಇತರ ಅಪೊಸ್ತಲರಿಗೆ ಪ್ರಕಟಿಸದೇ ಇದ್ದ ಸತ್ಯಾರ್ಥಗಳು ಕೂಡ ಪೌಲನಿಗೆ ಪ್ರಕಟಿಸಿ, ಇದು ನೀನು ಅನ್ಯ ಜನರಿಂದ ಬಂದ ಜನರಿಗೆ ನೀನು ಪ್ರಕಟಿಸಿ ಉಪದೇಶಿಸಿ ಅವರನ್ನು ಕಟ್ಟಿ ಎಬ್ಬಿಸಬೇಕು. ಯು ನೀಡ್ ಟು ಬಿಲ್ಡ್ ದಮ್ ಟು ಎ ಪರ್ಫೆಕ್ಟ್ ಬಿಲ್ಡಿಂಗ್, ಎ ಸ್ಪಿರಿಚುವಲ್ ಬಿಲ್ಡಿಂಗ್. ಆತ್ಮೀಕವಾದ ಒಂದು ಪರಿಪೂರ್ಣತೆಗೆ ಈ ವಿಶ್ವಾಸಿಗಳನ್ನ ನೀನು ಬೆಳೆಸಬೇಕು, ಕಟ್ಟಬೇಕು ಎಂಬುದಾಗಿ ಪೌಲನು ಹೇಳುತ್ತಾರೆ. ನೋಡ್ರಿ, ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ ಎಂಬುದಾಗಿರುವ ವಚನ ಕಳೆದ ಸಾಲದಲ್ಲಿ ಹೇಳಿದೆ, 2ನೇ ಅಧ್ಯಾಯದ ಕೊನೆಯ ವಚನ. ಸೊ ಪೌಲನ ಮೂಲಕ ದೇವರು ಈ ಕೆಲಸವನ್ನ ಮಾಡುತ್ತಾ ಇರುವುದನ್ನ ನಾವು ಗಮನಿಸುವಾಗ ನಮಗೆ ನಿಜವಾಗಲೂ ಸಂತೋಷ ಆಗುತ್ತದೆ. ಈಗ ರಾತ್ರಿದವರಿಗೆ ಬರೆದ ಪತ್ರ 1ನೇ ಅಧ್ಯಾಯದ 16ನೇ ವಚನ ನೀವು ಗಮನಿಸುವುದಾದರೆ, ತನ್ನ ಮಗನನ್ನು ನಾನು ಅನ್ಯ ಜನರಲ್ಲಿ ಪ್ರಸಿದ್ಧಿ ಪಡಿಸುವವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದಾಗಲೇ ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸಲಿಲ್ಲ. ಆತನಿಗಿಂತ ಹಿರಿಯರಾಗಿದ್ದ ಸೇವಕರ ಬಳಿಗೆ ಯೆರೂಸಲೇಮಿಗೆ ಆತನು ಹೋಗಲಿಲ್ಲ. ಪೌಲನಿಗಿಂತ ಮುಂಚೆ ಅಪೊಸ್ತಲನಾಗಿದ್ದವರ ಬಳಿಗೆ ಹೋಗಲಿಲ್ಲ. ಬದಲಾಗಿ ಅವನು ಅರಬ ಸ್ಥಾನಕ್ಕೆ 17ನೇ ವಚನ, ಅದೇ ನಾನು ಆಗಲೇ ಹೇಳಿದ್ದು, ಅರೇಬಿಯ ಪ್ರಾಂತ್ಯಕ್ಕೆ ಹೋಗಿ ಅಲ್ಲಿ ಅವನು ಮರುಭೂಮಿಯಲ್ಲಿ ಕರ್ತನ ಜೊತೆಯಲ್ಲಿ ಆತನು ಹಾಲೆಲೂಯ ಅವನು ನಡೆದಾಡಿದನು. ದೇವರಿಗೆ ಸ್ತೋತ್ರ. ಅಡವಿಯಲ್ಲಿ ಅನೇಕ ಬಾರಿ ಗುಪ್ತವಾದ ಸಂಗತಿಗಳು ಅಥವಾ ರಹಸ್ಯವಾದ ಸಂಗತಿಗಳು, ಇತರಿಗೆ ಗೊತ್ತಿಲ್ಲದಂತ ಸಂಗತಿಗಳು ನಾವು ಕಲಿತುಕೊಳ್ಳಬೇಕಾದ್ರೆ, ನಾವು ಕಲಿಯಬೇಕಾದರೆ ನಾವು ಒಟ್ಟಿಗಿರಬೇಕು, ಮರುಭೂಮಿಯ ವಾಸ ಮಾಡಬೇಕು, ಅಥವಾ ನಾವು ಮರಳುಗಾಡಿಗೆ ಹೋಗಬೇಕು. ಯಾವ ಸಹವಾಸವಿಲ್ಲದಂತ, ಯಾರ ಸಹವಾಸ ಇಲ್ಲದಂತ, ಯಾವ ಅನುಕೂಲತೆಯೂ ಇಲ್ಲದಂತ ಕೆಲವು ಸ್ಥಳಗಳಿಗೆ ದೇವರು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಏನಕ್ಕೋಸ್ಕರ ಗೊತ್ತಾ? ಬೇರೆಯವರಿಗೆ ತಿಳಿಯದೇ ಇರುವ ಸಂಗತಿಗಳು ನಮಗೆ ತಿಳಿಸುವುದಕ್ಕಾಗಿ, ಬೇರೆಯವರಿಗೆ ಆಗದ ಅನುಭವಗಳು ನಮಗೆ ದೇವರು ಕೊಡುವುದಕ್ಕಾಗಿ. ಆಗ ನಾವು ಗುಣಗುಟ್ಟಬಾರದು. ಮರುಭೂಮಿಯಲ್ಲಿ ಗುಣಗುಟ್ಟಿದ್ದು ಇಸ್ರಾಯೇಲಿನ ದೊಡ್ಡ ಸಮಸ್ಯೆ ಆಗಿತ್ತಲ್ವ. ಒಮ್ಮೆ ನಾನು ಅಧ್ಯಯನ ಮಾಡಿದಾಗ ನನಗೆ ಆಶ್ಚರ್ಯ ಆಯಿತು. ನಂಬರ್ಸ್, ದ ಬುಕ್ ಆಫ್ ನಂಬರ್ಸ್ ಅಂದ್ರೆ ಅರಣ್ಯಕಾಂಡ ಪುಸ್ತಕದಲ್ಲಿ ಇಸ್ರಾಯೇಲರು 400 ಸಂವತ್ಸರ ಐಗುಪ್ತ ದೇಶದಲ್ಲಿ ಬಿಟ್ಟಿ ಕೆಲಸ ಮಾಡಿಕೊಂಡು ಗುಲಾಮರಾಗಿದ್ದಂತ ಅವರನ್ನ ದೇವರು ಬಿಡುಗಡೆ ಮಾಡಿಕೊಂಡು
ಅವರಿಗೆ ವಾಗ್ದಾನ ಮಾಡಿದಂತ ಸ್ಥಳಕ್ಕೆ ಅವರನ್ನು ಕರೆದುಕೊಂಡು ಹೋಗುವಾಗ ಕೇವಲ 7 ದಿವಸ 6ರಿಂದ 7 ದಿವಸ ಮಾತ್ರ ಪ್ರಯಾಣ ಮಾಡಬೇಕಾಗಿತ್ತು. ಅಷ್ಟೇ ದೂರ ಇದ್ದಂತ ಕನಾನ್ ದೇಶಕ್ಕೆ, ವಾಗ್ದತ್ತ ದೇಶಕ್ಕೆ ಅವರು ಮುಟ್ಟೋದಿಕ್ಕೆ ಸಾಧ್ಯವಾಗದೆ 40 ವರ್ಷಗಳು, ಹೆಚ್ಚು ಕಡಿಮೆ ಇನ್ನೂ ಹೆಚ್ಚು ವರ್ಷಗಳಾಗಿವೆ, 40 ವರ್ಷಗಳು ಅವರು ಅಡವಿಯಲ್ಲಿ ತಿರುಗಾಡಿದರು. ಅರಣ್ಯಕಾಂಡ ಪುಸ್ತಕದಲ್ಲಿ ಬರೆದದೆ 43 ಜಾಗಗಳಲ್ಲಿ ಅವರು ದೇವರಿಗೆ ಗುಣಗುಟ್ಟಿದರು. ಒಂದಲ್ಲ, ಎರಡಲ್ಲ, 43 ಸ್ಥಳಗಳಲ್ಲಿ, 40 ವರ್ಷಗಳಲ್ಲಿ 43 ಕಡೆಗಳಲ್ಲಿ ಅವರು ದೇವರಿಗೆ ಸಿಟ್ಟೆಬ್ಬಿಸಿದರು. ಅವರು ದೇವರಿಗೆ ತಿರುಗಿ ಬಿದ್ದರು, ದೇವರಿಗೆ ಮಹಾ ಕೋಪ ಉಂಟು ಮಾಡಿದರು, ಅವರು ಗುಣಗುಟ್ಟಿದರು. 1 ಕೊರಿಂಥ ಪತ್ರದಲ್ಲಿ 10ನೇ ಅಧ್ಯಾಯದಲ್ಲಿ ಪೌಲನು ಹೇಳುತ್ತಾನೆ, ಇಸ್ರಾಯೇಲ್ರ ಹಾಗೆ ನೀವು ಗುಣಗುಟ್ಟಬೇಡ್ರಿ ಸಭೆಗೆ ಹೇಳುತ್ತಾರೆ. ಸಭೆ ಎಂಬ ಕ್ರಿಸ್ತನ ಶರೀರಕ್ಕೆ ಹೇಳುತ್ತಾರೆ. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಕರ್ತನ ಕುಟುಂಬದವರಾಗಿದ್ದರು. ಹೊಸ ಒಡಂಬಡಿಕೆಯಲ್ಲಿ ನಾವು, ಈಗಿನ ಕಾಲದ ವಿಶ್ವಾಸಿಗಳಾದ ನಾವು ಆತನ ಕುಟುಂಬದವರು, ಮನೆತನದವರು, ಆತನ ಸ್ವಕೀಯ ಪ್ರಜೆ. ನಾವು ಗುಣಗುಟ್ಟಬಾರದು. ನಮಗೆ ನೋವು ಬಂದಾಗ, ಕಾಯಿಲೆ ಬಂದಾಗ, ನಷ್ಟ ಬಂದಾಗ, ಸಾವು ಬಂದಾಗ, ನಮಗೆ ಕೆಲಸ ಕಳ್ಕೊಂಡಾಗ, ಆರೋಗ್ಯ ಕಡಿಮೆಯಾದಾಗ, ಅಥವಾ ನಮಗೆ ಅನೇಕರಿಂದ ಹೀಯಾಳಿಸಲ್ಪಡಬೇಕಾಗಿ ಬಂದಾಗ, ಕಷ್ಟಗಳು, ನಷ್ಟಗಳು, ಸಂಕಟಗಳು ಹೆಚ್ಚಾದಾಗ ಧೈರ್ಯವಾಗಿರಬೇಕು. ಸ್ವಾಮಿ ಹೇಳಿದ ಮಾತಿನಂತೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ಸಂತೋಷವಾಗಿರಿ, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಹಲ್ಲೆಲೂಯಾ. ಸೊ ಅವರು 43 ಕಡೆಗಳಲ್ಲಿ ಅವರು ಗುಣಗುಟ್ಟಿದರು. ದೇವರು ಕೆಲವರನ್ನ ಆ ಮರುಭೂಮಿಯಲ್ಲಿ ಸಂಹಾರ ಮಾಡಿದರು. ಯೂದ ಕುಲದವನಾದ ಕಲೇಬನನ್ನು, ಬೆನ್ಯಾಮೀನ್ ಕುಲದವನಾದ ಯೋಶುವನನ್ನು ಮಾತ್ರ ದೇವರು ಆ ಲಕ್ಷಾಂತರ ಜನರ ಸಮೂಹದೊಳಗಿನಿಂದ ಆ ವಾಗ್ದತ್ತ ದೇಶಕ್ಕೆ ಪ್ರವೇಶ ಮಾಡಿದರು. ಅವರ ನಾಯಕನಾಗಿದ್ದ ಮೋಶೆ ಕೂಡ ಹೋಗಲಿಲ್ಲ. ನೋಡ್ರಿ, ಮೋಶೆ ಎಷ್ಟು ದೀನ ಸ್ವಭಾವದವನಾಗಿದ್ದರಂತ ದೇವರೇ ಅವನ ಬಗ್ಗೆ ಸಾಕ್ಷಿ ಹೇಳಿದರೂ ಕೂಡ ಅವನು ಕೂಡ ಅಲ್ಲಿ ಸೇರಲಿಕ್ಕೆ ಸಾಧ್ಯವಾಗಲಿಲ್ಲ. ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುವ ಈ ಸಮಯದಲ್ಲಿ ನನ್ನ ಪ್ರಿಯ ದೇವಜನರೇ, ನನ್ನ ಪ್ರಿಯ ಜೊತೆ ಸೇವಕರೇ, ದೀನತೆ ಎಂಬ ಅಂಗಿಯನ್ನು ನಾವು ಧರಿಸಿಕೊಳ್ಳೋಣ. ದೀನತೆ ಎಂಬ ವಸ್ತ್ರವನ್ನ ನಡುವಿಗೆ ನಾವು ಕಟ್ಟಿಕೊಳ್ಳೋಣ. ವಸ್ತ್ರವಿಲ್ಲದೆ ನಗ್ನರಾಗಿ ನಾವು ಹೀಯಾಳಿಸಲ್ಪಡಬಾರದು. ವಸ್ತ್ರ ಇದ್ದಾಗ ಹೀಯಾಳಿಸಲ್ಪಟ್ರೆ ಪರವಾಗಿಲ್ಲ. ಯೇಸು ಸ್ವಾಮಿಯ ವಸ್ತ್ರವನ್ನು ಅವರು ಬಿಚ್ಚಿಬಿಟ್ಟು ಅವರು ಆತನಿಗೆ ಹೀಯಾಳಿಸಿದರು. ಆತನ ವಸ್ತ್ರ ಉಳ್ಳವನಾಗಿಯೇ ಇದ್ದರು, ನಿಲುವಂಗಿಯುಳ್ಳವನಾಗಿಯೇ ಇದ್ದರು. ಆತನ ಅಂಗಿಯ ಮೇಲೆ ಜನರು ಕಣ್ಣಿಟ್ಟರು, ಸಿಪಾಯಿಗಳು ಕಣ್ಣಿಟ್ಟರು. ಆತನ ಅಂಗಿಗೋಸ್ಕರ ಅವರು ಚೀಟಿ ಹಾಕಿದರು. ಇವತ್ತು ಕೂಡ ಅನೇಕ ಜನರು, ಸೇವಕರು, ದೇವರು ಕ್ರಿಸ್ತನ ಅಂಗಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ಕ್ರಿಸ್ತನ ನೀತಿ ವಸ್ತ್ರದ ಮೇಲೆ ಅಂಗಿ ಕಣ್ಣಿಟ್ಟಿಲ್ಲ. ಕ್ರಿಸ್ತನ ಪರಿಶುದ್ಧತೆ ಎಂಬ ವಸ್ತ್ರದ ಮೇಲೆ ಕಣ್ಣಿಟ್ಟಿಲ್ಲ. ಕ್ರಿಸ್ತನ ಮಹಿಮೆ ಎಂಬ ವಸ್ತ್ರವನ್ನು ಧರಿಸಿಕೊಳ್ಳಬೇಕು ಎಂಬ ಹಂಬಲವಿಲ್ಲ. ದೀನತೆ, ಕ್ರಿಸ್ತನ ಮನಸ್ಸು ದೀನ ಮನಸ್ಸು. ಅವನು ಶಿಲುಬೆಯ ಮರಣದವರೆಗೂ ಅವನು ತನ್ನನ್ನು ತಗ್ಗಿಸಿಕೊಂಡನು ಎಂಬುದಾಗಿ ಫಿಲಿಪ್ಪಿ ಪತ್ರದಲ್ಲಿ ನಾವು ಓದುತ್ತೇವೆ, 3ನೇ ಅಧ್ಯಾಯದಲ್ಲಿ. ಆ ಮನಸ್ಸು, ಈ ಒಂದು ವಸ್ತ್ರ ನಮಗೆ ಬೇಕು. ಈ ವಸ್ತ್ರ ಇಲ್ಲದೆ ನಾವು ಬತ್ತಲೆಯಾಗಿ ಈ ಲೋಕದಲ್ಲಿ ನಾವು ನಡೀತಾ ಇರುವುದು ಅನೇಕ ಬಾರಿ ನಾವು ಮರೆತು ಹೋಗ್ತಾ ಇದ್ದೇವೆ. ಆದ ಕಾರಣ ಪ್ರಿಯ ನನ್ನ ದೇವಜನರೇ, ನನ್ನ ಪ್ರಿಯ ಜೊತೆ ಸೇವಕರೇ, ನನ್ನ ಪ್ರಿಯ ವಿಶ್ವಾಸ ಸಮೂಹವೇ, ನಾವು ಕ್ರಿಸ್ತನ ದೀನತೆಯನ್ನು ಧರಿಸಿಕೊಳ್ಳೋಣ. ಕ್ರಿಸ್ತನ ವಿಷಯವಾದಂತ ಮರ್ಮ ಅದೆಷ್ಟು ದೊಡ್ಡ ಒಂದು ಮರ್ಮವಾಗಿದೆ. ಹಲ್ಲೆಲೂಯಾ. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ ಎಂಬುದಾಗಿ ಕೊಲೊಸ್ಸೆ 1ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡುತ್ತೇವೆ. 1 ಕೊರಿಂಥ 12ನೇ ಅಧ್ಯಾಯದ 12, 10, 13ನೇ ವಾಕ್ಯ ಓದುವಾಗ ನಾವು ಇಲ್ಲಿ ಕಾಣುವಂತೆ ಕ್ರಿಸ್ತನು ಮತ್ತು ಆತನವರು
ಏಕ ಮನಸ್ಸುಳ್ಳವರಾಗಿ, ಒಂದೇ ಆತ್ಮದಿಂದ ಬಂಧಿತರಾಗಿ, ಆತ್ಮೀಕ ದೇಹ ಎಂಬ ಈ ಕ್ರಿಸ್ತನ ಸಭೆಯನ್ನ, ಈ ಸಭೆಯ ಮರ್ಮವನ್ನ ನಾವು ಆಳವಾಗಿ ಗ್ರಹಿಸಿಕೊಂಡು ಒಂದು ಶರೀರವಾಗಿ ಕ್ರಿಸ್ತನ ಮಹಿಮೆಗಾಗಿ ಆತನ ಶಿರಸ್ಸು ಯಾವಾಗಲೂ ಎತ್ತಿ ಹಿಡಿದುಕೊಳ್ಳುವ ಹಾಗೆ ಆತನು ಯಾವತ್ತೂ ನಮ್ಮ ನಿಮಿತ್ತ ತಲೆ ಬಗ್ಗಿಸಬಾರದು. ನಮ್ಮ ನಿಮಿತ್ತ ಆತನಿಗೆ ಅವಮಾನ ಆಗಬಾರದು. ಆತನ ತಲೆ ಯಾವತ್ತೂ ಬಗ್ಗಿಸಬಾರದು. ಮುಳ್ಳಿನ ಕಿರೀಟ ಇಟ್ಟಾಗ ಅಷ್ಟೇ ಕ್ರಿಸ್ತನ ತಲೆಯನ್ನು ಬಗ್ಗಿಸಿಕೊಂಡದ್ದು. ಅಲ್ಲಿ ತನಕ ಆತನ ತಲೆ ಎತ್ತಿಕೊಂಡೇ ನಡೆದನು. ಆ ಮುಳ್ಳಿನ ಕಿರೀಟ ನಾವು ಹಾಕಿದ್ದು, ನಾವು ಆತನ ಅವಮಾನಪಡಿಸಿದೆ, ಆತನನ್ನು ವಿವಸ್ತರನಾಗಿ ನಾವು ಮಾಡಿದ್ದೆ, ಅವನನ್ನು ಶಿಲುಬೆಗೆ ಹಾಕಿ ಸಾಯಿಸು ಎಂಬುದಾಗಿ ನಾವು ಕೂಗಾಡಿದೆ. ಆ ಶಿಲುಬೆಯಲ್ಲಿ ನಮಗೋಸ್ಕರ ಕೊನೆ ಹನಿ ರಕ್ತವನ್ನು ಕೂಡ ಸುರಿಸಿದ್ರ ಉದ್ದೇಶ ಏನಾಗಿತ್ತು? ನಾವು ಕರ್ತನ ವಾಕ್ಯದ ಪ್ರಕಾರವಾಗಿ ನಾವು ದೇವರಿಗಾಗಿ ಆತನ ಶರೀರವಾಗಿ, ಆತನ ಶರೀರದ ಮೂಲಕ ನಾವು ಆತನಿಗೆ ಮಹಿಮೆ ತರುವವರಾಗಿ ನಾವು ಈ ಲೋಕದಲ್ಲಿ ಆತನನ್ನ ಪ್ರಕಟಿಸುವವರಾಗಿರಬೇಕೆಂದು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ದೇವಜನರೇ, ಇವತ್ತು ನಾವು ಧ್ಯಾನ ಮಾಡಿದಂತ ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನ ಕರ್ತನು ವಿಶೇಷವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾವು ಹಾರೈಸುವನಾಗಿದ್ದೇನೆ. 2 ತಿಮೋಥಿ 3ನೇ ಅಧ್ಯಾಯದ 15ರಿಂದ 17ನೇ ವಾಕ್ಯಗಳ ತನಕ ಓದುವಾಗ ದೇವರ ವಾಕ್ಯದ ಆಳವನ್ನು ನಾವು ತಿಳಿದಾಗ, ಅಥವಾ ದೇವರ ವಾಕ್ಯದ ಸತ್ಯಾರ್ಥಗಳು, ಗೂಢಾರ್ಥಗಳು ನಾವು ಇನ್ನೂ ಹೆಚ್ಚಾಗಿ ತಿಳಿದಾಗ ನಾವು ಕ್ರಿಸ್ತನ ಹಾಗೆಯೇ ನಾವು ಮಾರ್ಪಾಟಾಗುತ್ತೇವೆ. ಕ್ರಿಸ್ತನ ಹಾಗೆಯೇ ನಾವು ರೂಪಾಂತರವಾಗುತ್ತೆ. ದೇವರು ತಾನೇ ಹಾಗೆ ನಮ್ಮನ್ನು ತನ್ನ ವಾಕ್ಯಗಳ ಮೂಲಕ ಬದಲಾಯಿಸಲಿ. ಮುಂದಿನ ವಾರದಲ್ಲಿ, ಈ ಮುಂದಿನ ಅಧ್ಯಯನದ ಸಮಯದಲ್ಲಿ ಈ ವಾಕ್ಯ ಭಾಗದ ಉಳಿದ ಭಾಗಗಳನ್ನ ನಾವು ಕಲಿಯೋಣ. ಅಲ್ಲಿ ತನಕ ಕರ್ತನು ನಾವೆಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಬನ್ನಿ, ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಕರ್ತನಾದ ಯೇಸುವೇ, ಇವತ್ತು ನಿನ್ನ ವಚನದ ಗುಡಾರ್ಥಗಳಲ್ಲಿ ಸ್ವಲ್ಪ ಭಾಗ 3ನೇ ಅಧ್ಯಾಯದ 1ನೇ ವಾಕ್ಯದಿಂದ 9ನೇ ವಾಕ್ಯಗಳ ತನಕ ನಮಗೆ ಹೋಗಕ್ಕಾಗಲಿಲ್ಲ ಅಥವಾ ಧ್ಯಾನ ಮಾಡ್ಲಿಕ್ಕಾಗಲಿಲ್ಲ. ಆದರೂ ಕೂಡ 5-6 ವಚನಗಳ ತನಕ ನಾವು ಧ್ಯಾನಿಸಿದೆವು, ಅಧ್ಯಯನ ಮಾಡಿದೆವು. ಉಳಿದ ವಾಕ್ಯಗಳು ಮುಂದಿನ ಸಮಯಗಳಲ್ಲಿ ನಾವು ಅಧ್ಯಯನ ಮಾಡಲಿಕ್ಕಿರುವಾಗ ನಮಗೆ ಸಹಾಯ ಮಾಡಲಿ. ಎಷ್ಟೊಂದು ಶ್ರೇಷ್ಠವಾದ ಆಳವಾದ ಆತ್ಮೀಕ ಸತ್ಯಗಳು ನಿನ್ನ ಭಕ್ತನಾದ ಪೌಲನ ಮೂಲಕ ಪ್ರಕಟಿಸಿದಕ್ಕಾಗಿ ಸ್ತೋತ್ರ. ಇಂದಿನ ಅಧ್ಯಯನದಲ್ಲಿ ಸೇರಿಕೊಂಡ ಎಲ್ಲ ನಿನ್ನ ಭಕ್ತರು ಹೆಸರಾಗಿ ಆಶೀರ್ವದಿಸಿರಿ. ವಿಶೇಷವಾಗಿ ನನ್ನ ಜೊತೆ ಸೇವಕರನ್ನು, ಅವರ ಕುಟುಂಬಗಳನ್ನು, ಸೇವಾ ಕ್ಷೇತ್ರಗಳನ್ನು, ಅವರ ಸಭೆಯನ್ನು ಆಶೀರ್ವದಿಸಿರಿ. ಈ ರಹಸ್ಯ, ಈ ಮರ್ಮ ನಾವು ವ್ಯಕ್ತಿಗತವಾಗಿ ಅರ್ಥ ಮಾಡಿಕೊಳ್ಳುವುದು ಅಷ್ಟೇ ಅಲ್ಲದೆ ನಮ್ಮ ಸಭೆಗಳಲ್ಲಿ ಉಪದೇಶಿಸಿ, ನಮ್ಮ ಕರ್ತನೆ ವಿಶ್ವಾಸಿಗಳಿಗೆ ಉಪದೇಶಿಸಿ ಅವರನ್ನು ಪ್ರಾಯಸ್ಥಿತಿಗೆ ತರುವುದಕ್ಕೆ, ಅವರನ್ನು ಕಟ್ಟಿ ಎಬ್ಬಿಸುವುದಕ್ಕೆ ನಮಗೆ ಜ್ಞಾನ ವಿವೇಕವನ್ನು ಅನುಗ್ರಹಿಸು. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇನೆ. ಆಮೆನ್. ಆಮೆನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.